ಹಾಯ್ ಗೆಳೆಯರೇ, ನಿಮಗೆ TTL ಚಲುವ ಧ್ವನಿ ಲೋಕಕ್ಕೆ ಸ್ವಾಗತ. ಇವತ್ ನಾವು ನೋಡೋ ಮೂವಿ 2016ರಲ್ಲಿ ರಿಲೀಸ್ ಆದ ಮೈಗ್ರೇಟ್ ಸೀರೀಸ್ ನ 4th ಪಾರ್ಟ್ ಅದು ಮೈಗ್ರೇಟ್ಸ್ ಡೆಡ್ ಮ್ಯಾನ್ ಅಂತ. ಆಕ್ಚುಲಿ ಈ ಸೀರೀಸ್ ನಲ್ಲಿ 3 ಪಾರ್ಟ್ಸ್ ನ ಆಲ್ರೆಡಿ ಮಾಡಿದ್ದೀನಿ. ನೋಡಿಲ್ಲ ಅಂದ್ರೆ ಮೇಲೆ ಲಿಂಕ್ ಕೊಡ್ತೀನಿ, ನೋಡ್ತಾ ಬನ್ನಿ. ಇಲ್ಲಿ ಯಾವ ಪಾರ್ಟ್ಗೂ ಕಂಟಿನ್ಯೂಷನ್ ಇಲ್ಲ, ಸೊ ಇದನ್ನ ನೋಡಿ ಬೇಕಾದ್ರೆ ಮಿಕ್ಕಿದ್ನ ನೀವು ನೋಡಬಹುದು. ಈ ಮೂವಿಯ ಪನ್ಲೈನರ್ ಏನಂದ್ರೆ 1950ಯಲ್ಲಿ ಪ್ಯಾರಿಸ್ ನಲ್ಲಿ ನಡೆಯುವ ನಿಗೂಢ ಮತ್ತು ಭೀಕರ ಕೊಲೆಯ ಇನ್ವೆಸ್ಟಿಗೇಷನ್ ನ ಹಂಗೆ ಇನ್ನೊಂದು ಕಡೆ ನಡೆಯುವ ಸರಣಿ ಕೊಲೆ ಹಾಗೂ ದರೋಡೆಗಳ ಜೊತೆ ಲಿಂಕ್ ಆಗಿರುತ್ತೆ. ಈ ಎರಡನ್ನು ಹೇಗೆ ನಮ್ಮ ಹೀರೋ ಅದೇ ನಮ್ಮ ಮಿಸ್ಟರ್ ಬೀನ್ ಅವರ ಇಂಟೆಲಿಜೆನ್ಸ್ ಇಂದ ಕ್ರ್ಯಾಕ್ ಮಾಡ್ತಾರೆ ಅನ್ನೋದೇ ಸ್ಟೋರಿ. ನೀವು ಈ ಸೀರೀಸ್ ನ ನೋಡಿದ್ರೆ ತಿಳಿದಿರುತ್ತೆ ಮೈಗ್ರೇಟ್ ನ ಇನ್ವೆಸ್ಟಿಗೇಷನ್ ಸ್ಕಿಲ್ಸ್ ಹೇಗಿರುತ್ತೆ ಅಂತ. ಸೊ ಬನ್ನಿ ಒಳಗೋಗಿ ಆ ನಿಗೂಢತೆನ ನಿಖರವಾಗಿ ನೋಡೋಣ. ಬಟ್ ಅದಕ್ಕಿಂತ ಮುಂಚೆ ನಾನು ಮೂವಿನ ಎಕ್ಸ್ಪ್ಲೈನ್ ಮಾಡೋ ಸ್ಟೈಲ್ ನಿಮ್ಗೆ ಇಷ್ಟ ಆಗಿದ್ರೆ ದಯ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾರಾಯ. ನಂಗೆ ಹೇಗ್ ಮಾಡಿದೀನಿ ಅಂತ ಕಮೆಂಟ್ ಮಾಡಿ. ಮೂವಿಯ ಸ್ಟಾರ್ಟಿಂಗ್ ನಲ್ಲಿ ಸಿಟಿ ಬಿಟ್ಟು ದೂರದಲ್ಲಿರುವ ಪಿಕ್ಕಾರ್ಡಿಯಾ ಅನ್ನೋ ಊರನ್ನ ತೋರಿಸ್ತಾರೆ. ಅಲ್ಲೊಂದು ಫಾರ್ಮ್ ಹೌಸ್ ಇದ್ರೆ ಅಲ್ಲಿಗೆ ಪೊಲೀಸ್ನವ್ರು ಬಂದವರು. ಅಲ್ಲಿರೋ ಫ್ಯಾಮಿಲಿ ತುಂಬಾ ಭೀಕರವಾಗಿ ಕೊಲೆ ಆಗೋರು. ಹಂಗೆ ಮನೆನ ಕೊಳ್ಳೇನು ಹೊಡೆದ. ಸೊ ಪೊಲೀಸ್ನವರು ಒಳಗಡೆ ಎಲ್ಲ ಚೆಕ್ ಮಾಡ್ತಾ ಇದ್ರೆ ಒಳಗೆ ಆ ಫ್ಯಾಮಿಲಿ ಸೇರಿಸಿಟ್ಟಿದ್ದ ದುಡ್ಡು ಒಡವೆಗಳನ್ನೆಲ್ಲ ದರೋಡೆ ಮಾಡೋರು. ಅದ್ರ ಜೊತೆ ಅಷ್ಟೇ ಭೀಕರತೆನ ಆ ಮನೆಯವರ ಮೇಲೆ ತೋರ್ಸವ್ರೆ. ಬಟ್ ಇನ್ಸ್ಪೆಕ್ಟರ್ಗೆ ಇನ್ನೂ ಒಳಗೆ ಯಾರೋ ಇರೋ ತರ ಅನ್ಸಿ ಗನ್ ಪಾಯಿಂಟ್ ನಲ್ಲಿ ಚೆಕ್ ಮಾಡ್ತಾ ಇದ್ರೆ ಎದುರುಗಿದ್ದ ಕಬೋರ್ಡ್ ನಲ್ಲಿ ಸೌಂಡ್ ಆಗುತ್ತೆ. ಲೇ ಯಾರೋ ಅದು, ಎಲ್ಲಾನು ಮುಚ್ಕೊಂಡು ಹೊರಗೆ ಬಾರೋ ಅಂತಂದ್ರೆ ಬಟ್ ಒಳಗಿಂದ ಏನು ರೆಸ್ಪಾನ್ಸೇ ಇಲ್ಲ. ಸರಿ ಏನು ಅಂತ ಬಾಗಿಲು ತಳ್ಳಿ ನೋಡಿದ್ರೆ ಪಾಪ ಒಂದು ಹುಡುಗಿ ಫುಲ್ಲು ಭಯದಲ್ಲಿ ಒಳಗೆ ಕುಂತವಳು. ನೆಕ್ಸ್ಟ್ ಹಂಗೆ ಪ್ಯಾರಿಸ್ ನಲ್ಲಿ ಒಬ್ಬನ್ನ ತೋರಿಸ್ತಾರೆ. ತುಂಬಾ ಗಾಬರಿಲಿ ಓಡಾಡ್ತಾ ಇರ್ತಾರೆ. ಮೇ ಬಿ ಯಾರೋ ಅವನನ್ನ ಫಾಲೋ ಮಾಡ್ತಾ ಇರ್ಬೇಕು ಅನ್ಕೊಂಡ್ರೆ ಅದೇ ತರ ಒಬ್ಬ ಅವನನ್ನ ಫಾಲೋ ಮಾಡ್ತಾನೆ. ಓಡ್ತಾ ಇದ್ದವನು ಒಂದು ಬಾರ್ ಒಳಗೆ ಹೋಗಿ ಅಲ್ಲಿದ್ದ ಫೋನ್ ನಿಂದ ಕಾಲ್ ಮಾಡು. ಯಾರಿಗಂದ್ರೆ ನಮ್ಮ ಹೀರೋಗೆ, ಅದೇ ಮೈಗ್ರೇಟ್. ಅವರು ಅಟೆಂಡ್ ಮಾಡ್ತಾರೆ. ಈ ಕಡೆಯಿಂದ ಫುಲ್ ಭಯದಲ್ಲಿ ಮಾತಾಡ್ತಾವ. ಮೈಗ್ರೇಟ್ ಸರ್, ನಾನ್ ನಿಮ್ಗೆ ಯಾರಂತ ಗೊತ್ತಿಲ್ಲ, ಬಟ್ ನನ್ನ ವೈಫ್ಗೆ ನೀವು ಚೆನ್ನಾಗಿ ಗೊತ್ತು. ಅವಳ ಹೆಸರು ನೀನಾ. ಈಗ ನನ್ನ ಸ್ವಲ್ಪ ಜನ ಕೊಲೆ ಮಾಡೋಕೋಸ್ಕರ ಹಿಂದೆ ಬಿದ್ದವ್ರೆ. ಸುಮಾರು 2:20ರಿಂದ ಫಾಲೋ ಮಾಡ್ತಾವ್ರೆ. ನನಗೇನು ಮಾಡ್ಬೇಕು ಅಂತ ತಿಳಿತಾ ಇಲ್ಲ. ನನ್ನ ಪ್ಲೀಸ್ ಕಾಪಾಡಿ ಅಂತ ಅವ್ರ ಕೇಳಿದ್ರೆ, ಹೌದು ಯಾರ್ ನೀನಾ, ಸರಿ ನೀವೆಲ್ಲಿದ್ದೀರಾ ಅಂದ್ರೆ ಇವರು ಕೂಡ ಆ ಬಾರ್ನ ಹೆಸರು ಹೇಳ್ತಾರೆ. ಪ್ಲೀಸ್ ನನ್ನ ಕಾಪಾಡಿ, ನಾನು ನೀನನ ಹಸ್ಬೆಂಡ್ ಅಂತ ಹೇಳ್ತಾ ಇದ್ರೆ ಸಡನ್ ಆಗಿ ಕಾಲ್ ಕಟ್ ಆಗುತ್ತೆ. ಈ ಕಡೆಯಿಂದ ಹೀರೋ ಕೂಡ ಮತ್ತೆ ಟ್ರೈ ಮಾಡ್ತಾರೆ, ಬಟ್ ಫೋನ್ ಕನೆಕ್ಟ್ ಆಗಲ್ಲ, ಎಂಗೇಜ್ ಬರ್ತಾ ಇದೆ. ಸೊ ಅದಕ್ಕೆ ಅವರು ಅಸಿಸ್ಟೆಂಟ್ ನ ಕರೆದು ಆ ಬಾರ್ಗ್ ಹೋಗಿ ಚೆಕ್ ಮಾಡು, ಅಲ್ಲಿ ಯಾರಾದ್ರೂ ಇದಾರ ಹೇಳಿ ಕಳಿಸಿದ್ರೆ ಈ ಕಡೆ ಹೀರೋಗ ಯಾರಿವನು, ನನಗೆ ಗೊತ್ತಿರೋ ತರಾನೇ ಮಾತಾಡ್ತಾವನಲ್ಲ, ಏನಾಯ್ತು ಅಂತ ಇವರು ಯೋಚಿಸ್ತಾ ಇದ್ರೆ ಆಗ ಮತ್ತೆ ಕಾಲ್ ಬರುತ್ತೆ, ಬಟ್ ಬೇರೆ ನಂಬರ್ ಇಂದ. ಓಕೆ, ಹೀರೋ ಗೆಸ್ ಮಾಡ್ತಾರೆ. ನೀವೆಲ್ಲಿದ್ದೀರಾ ಅಂದ್ರೆ, ಸರ್ ಅಲ್ಲಿಗೂ ಅವರು ಬಂದ್ಬಿಟ್ಟು, ಸೊ ನಾನು ಈಗ ಬೇರೆ ಹೋಟೆಲ್ ಹತ್ರ ಇದ್ದೀನಿ, ನೀವು ಬರೋಕ್ಕಾಗುತ್ತಾ ಪ್ಲೀಸ್, ನಿಮ್ಮ ಹತ್ರ ಮಾತಾಡ್ಬೇಕು ಅಂದ್ರೆ ನಾನೀಗ ಬರ್ತಾ ಇದ್ದೀನಿ ಅಂತ ಹೀರೋ ಆ ಪ್ಲೇಸ್ಗೆ ಹೋಗ್ತಾರೆ. ಬಟ್ ತುಂಬಾ ಹೊತ್ತು ಕಾದ್ರೂ ಅಲ್ಲಿಗೆ ಯಾರು ಬರ್ಲಿಲ್ಲ. ಆಗ ಆ ಅಸಿಸ್ಟೆಂಟ್ ಅನ್ನ ಬಾರ್ ಹತ್ರ ಕಳ್ಸಿದ್ರಲ್ಲ ಅವ್ರ ಹತ್ರ ಫೋನ್ ಮಾಡಿ ಕೇಳ್ತಾರೆ, ಅಲ್ಲೇನಾದ್ರೂ ವಿಚಾರಿಸಿದ್ಯಾ ಅಂತ. ಹೌದು ಸರ್, ಇಲ್ಲಪ್ಪ, ಬಂದು ಫುಲ್ ಕಾಪೇಳಿ ಫೋನ್ ಮಾಡೋರು. ಅವರು ಸುಮಾರು 30ರಿಂದ 40 ವಯಸ್ಸಿನವರು, ಸ್ವಲ್ಪ ದಪ್ಪ ಇದಾರಂತೆ. ಸ್ವಲ್ಪ ಟೈಮ್ ಆದ್ಮೇಲೆ ಯಾರನ್ನ ನೋಡಿ ಭಯದಲ್ಲಿ ಅಲ್ಲಿಂದ ಹೋದ್ರಂತೆ ಅಂತ ಅವನಂದ್ರೆ, ಸರಿ ಒಂದು ಕೆಲ್ಸ ಮಾಡು, ಈ ಪ್ಯಾರಿಸ್ ನಲ್ಲಿರುವ ಎಲ್ಲಾ ಸ್ಟೇಷನ್ಗೂ ಫೋನ್ ಮಾಡಿ ಈ ತರ ಮಿಡಲ್ ಏಜ್ ಮ್ಯಾನ್ ಅವನ ಹಾವ ಭಾವ ಹೇಳಿ ಯಾರಾದ್ರೂ ಆಕ್ಸಿಡೆಂಟ್ ಆಗೋ ಇಲ್ಲ ಅಂದ್ರೆ ಸತ್ತಿರೋ ಬಗ್ಗೆನೋ ಮಾಹಿತಿನ ಕಲೆಕ್ಟ್ ಮಾಡು ಅಂತ ಹೀರೋ ಇಂಟೆಲಿಜೆನ್ಸ್ ಇಂದ ಒಂದು ಇನ್ಸ್ಟ್ರಕ್ಷನ್ಸ್ ನ ಕೊಟ್ರೆ, ಎಸ್ ಸರ್ ಅದನ್ನು ವಿಚಾರಿಸಾಯ್ತು. ಈ ತರ ಒಂದು ಪ್ಲೇಸ್ ನಲ್ಲಿ ಸೇಮ್ ಪರ್ಸನಾಲಿಟಿ ಅನ್ನೊಬ್ಬ ಭಯದಿಂದ ಓಡಾಡ್ತಿದ್ನಂತೆ, ಅದ್ರ ಬಗ್ಗೆ ತಿಳಿಸೋರೆ ಸಾರ್ ಅಂತ ಅಸಿಸ್ಟೆಂಟ್ ಅಂದ್ರೆ. ಸಮ್ ಟೈಮ್ಸ್ ನಲ್ಲೇ ಆ ಭಯ ಪಡ್ತಾ ಇದ್ದವನ್ನ ತೋರಿಸ್ತಾರೆ. ಅವರು ಕೂಡ ಉಸಿರನ್ನ ಬಿಗಿ ಹಿಡ್ಕೊಂಡು ಒಂದು ಪ್ಲೇಸ್ ನಲ್ಲಿ ಬಚ್ಚಿಟ್ಕೊಂಡವ್ರೆ. ಅಲ್ಲಿಗೆ ಇಬ್ರು ಅವರನ್ನ ಹುಡುಕೊಂಡು ಸುತ್ತವ್ರು. ಆಗ ಭಯದಲ್ಲಿದ್ದವರು ಎದುರಿಗೆ ಒಂದು ಪೋಸ್ಟ್ ಆಫೀಸ್ ಅನ್ನು ನೋಡಿ ಅದ್ರೊಳಗೆ ಹೋಗಿ ಎನ್ವಲಪ್ ಒಂದನ್ನ ತಗೊಂಡು ಸ್ಟ್ಯಾಂಪ್ ಜೊತೆ ಅದ್ರಲ್ಲೊಂದು ಟಿಕೆಟ್ ನ ಇಟ್ಟು ಅದ್ರ ಮೇಲೆ ಅಡ್ರೆಸ್ ನ ಬರೀತಾರೆ. ಅದಾದ್ಮೇಲೆ ಯಾರಿಗೋ ಫೋನ್ ಮಾಡ್ತಾರೆ, ಬಟ್ ಅದು ಕನೆಕ್ಟ್ ಆಗಲ್ಲ. ಸೊ ಮತ್ತೆ ಅಡ್ರೆಸ್ ನ ಚೇಂಜ್ ಮಾಡಿ ಇನ್ನೊಂದು ಕಾಲ್ ಮಾಡ್ತಾರೆ. ಅದು ಅವರ ಫ್ರೆಂಡಿಗೆ, ಲೇ ನಾನು ಆಲ್ಬರ್ಟ್ ನಿನ್ನ ಮೀಟ್ ಮಾಡ್ಬೇಕು ಅಂತಾರೆ. ಸೊ ಇವರ ಹೆಸರು ಆಲ್ಬರ್ಟ್. ನೆಕ್ಸ್ಟ್ ಆ ಕಾಲ್ ಅನ್ನ ಮಾತಾಡಿ ಅಲ್ಲಿಂದ ಫಾಸ್ಟ್ ಆಗಿ ಹೋಗ್ತಾರೆ. ಬಟ್ ಅವರನ್ನ ಹುಡುಕೊಂಡು ಬಂದವರು ಅಲ್ಲೇ ಇದ್ದು ಇದನ್ನೆಲ್ಲ ವಾಚ್ ಮಾಡ್ಕೊಂಡು ಮತ್ತೆ ಅವನನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಈ ಕಡೆ ಹೀರೋಗ ನೈಟ್ ಆಗೋಗೈತೆ, ಬಟ್ ಇನ್ನು ಅವ್ನ್ ಯಾರು ಅಂತ ತಿಳಿಲಿಲ್ವೇ ಅನ್ಕೊಂಡಿದ್ರೆ ಅದ್ರೊಳಗೆ ಇನ್ನೊಂದೇನಂದ್ರೆ ಆ ನೀನಾ ಯಾರಂತಾನೂ ಗೊತ್ತಿಲ್ಲ. ಅಷ್ಟ್ರಲ್ಲಿ
ಇನ್ನೊಬ್ಬ ಅಸಿಸ್ಟೆಂಟ್ ನ್ಯೂಸ್ ಪೇಪರ್ ಅನ್ನ ಓದುತ್ತಾವ. ಅದೇ ಒಂದು ಊರಿನಲ್ಲಿ ಸ್ಟಾರ್ಟಿಂಗ್ ನಲ್ಲಿ ಕೊಲೆ ಆಗಿರೋದನ್ನ ತೋರಿಸಿದ್ರಲ್ಲ ಅವರ ಬಗ್ಗೆ. ಅದ್ರಲ್ಲಿ ಯಾರೋ ಒಬ್ಬ ಸಸ್ಪೆಕ್ಟ್ ಪ್ಯಾರಿಸ್ ನಿಂದ ಗ್ಯಾಡರ್ ವಿಲ್ಲಿ ಅನ್ನೋ ಊರಿಗೆ ಹೋಗೋನೆ. ಬಟ್ ಪ್ಯಾರಿಸ್ ನಿಂದ ಗ್ಯಾಡರ್ ವಿಲ್ಲಿ ಅನ್ನೋ ಊರಿಗೆ ಸ್ಟ್ರೈಟ್ ಆಗಿ ಹೋಗದೆ ಆ ಸ್ಟಾರ್ಟಿಂಗ್ ಸೀನ್ ನಲ್ಲಿ ಕೊಲೆ ನಡೆದಿರೋ ಪಿಕಾರ್ಡಿಯೋ ಅನ್ನೋ ಊರ್ಗ್ ಹೋಗಿ ಬಳಸ್ಕೊಂಡು ಹೋಗೋನೆ. ಅಲ್ಲಿದ್ದವನೊಬ್ಬ ಕರೆಕ್ಟ್ ಆಗಿ ಅನುಮಾನ ಪಟ್ಟವರೇ ಬಿಡು ಪೊಲೀಸ್ನವರು. ಬಿಕಾಸ್ ಪ್ಯಾರಿಸ್ ನಿಂದ ಸ್ಟ್ರೈಟ್ ಆಗಿ ಹೋದ್ರೆ 2 hours ನಲ್ಲಿ ಗ್ಯಾಡರ್ ವಿಲ್ಲಿಗೆ ಹೋಗ್ಬೋದು. ಬಟ್ ಯಾಕೆ ಹಂಗೆ ಸುತ್ಕೊಂಡು ಹೋಗೋನೆ ಅಂತ ಇವರೆಲ್ಲ ಆ ಕೇಸ್ ನ ಬಗ್ಗೆ ಮಾತಾಡ್ತಾ ಇದ್ರೆ, ಬಟ್ ಹೀರೋಗೆ ಬೆಳಗ್ಗೆನಿಂದ ಆಗಿರೋ ಬಗ್ಗೆನೆ ಯೋಚನೆ ಮಾಡ್ತಾವ್ರೆ. ಇವ್ರಿಗೊಂದು ಕಾಲ್ ಕೂಡ ಆಗ ಬರುತ್ತೆ. ಈ ತರ ಇವರು ಹುಡುಕ್ತಾ ಇರೋ ನನ್ನ ಯಾರೋ ಕಾರ್ ನಲ್ಲಿ ಕೊಲೆ ಮಾಡಿ ರೋಡ್ ಅಲ್ಲಿ ಹಾಕೋರೆ ಅಂತ. ಸೊ ಆ ಪ್ಲೇಸ್ ಗೆ ಹೀರೋಯಿನ್ ಟೀಮ್ ಹೋದ್ರೆ ಅಲ್ಲಿ ಆ ವ್ಯಕ್ತಿಯನ್ನು ನೋಡಿದ್ರೆ ತುಂಬಾ ಬ್ರೂಟಲ್ ಆಗಿ ಅಂದ್ರೆ ಭೀಕರವಾಗಿ ಆ ಆಲ್ಬರ್ಟ್ ಅನ್ನ ಸಾಯಿಸೋರೆ. ಯಾವ ಕ್ಯಾರೆಕ್ಟರ್ ಲೆಸ್ ಕೋತಿ ಕೆಲಸ ಮಾಡಿರೋದು ಅಂತ ಯೋಚಿಸ್ತಾ ಇದ್ರೆ ಆಗ ಅಸಿಸ್ಟೆಂಟ್ ಯಾವ್ದೋ ಕ್ರೀಮ್ ಅಂಡ್ ಬ್ಲೂ ಕಲರ್ ಕಾರ್ ನಲ್ಲಿಂದಾನೆ ಈ ಬಾಡಿನ ಬಿಸಾಕೋರೆ ಅಂತ ಅಲ್ಲಿ ನೋಡಿದವ್ರು ಹೇಳಿದ್ರು. ಸರ್ ಅದರ ಜೊತೆ ಆ ಕಾರ್ ನ ಲಾಸ್ಟ್ ನಂಬರ್ 75, ಬಟ್ ಅದು ಲೋಕಲ್ ಕಾರೇ ಇರ್ಬೇಕು ಅಂತ ಹೇಳಿದ್ರೆ, ಬಟ್ ಹೀರೋ ಆ ಬಾಡಿನ ಗಮನಿಸ್ತವ್ರೆ. ಆಗ ಒಬ್ಬ ಅಸಿಸ್ಟೆಂಟ್, ಸರ್ ಇದನ್ನ ನೋಡಿದ್ರೆ ಯಾವುದೋ ಮಾಫಿಯಾ ಗ್ಯಾಂಗ್ ಕೃತ್ಯ ಇದ್ದಂಗೈತೆ. ಯಾಕಂದ್ರೆ ಈ ಏರಿಯಾದಲ್ಲಿ ಗ್ಯಾಂಗ್ಸ್ಟರ್ಸ್ ಜಾಸ್ತಿ, ಸೊ ಅವರ ಆಪೋಸಿಟ್ ಅವ್ರನ್ನ ಹೀಗೆ ಮಾಡೋದು ಅಂತ ಅವ್ರನ್ನಂದ್ರೆ ಅದಕ್ಕೆ ಇನ್ನೊಬ್ಬ, ಹೌದು ಸರ್ ಅವನ ಎದೆಗೆ ಕತ್ತಿ ಚುಚ್ಚಿ ಸಾಯಿಸವ್ರೆ ಅಂದ್ರೆ, ಸರಿ ಬೇರೆ ಏನಾದ್ರು ತಿಳಿಯುತ್ತಾ ನೋಡಿ ಅಂದೆ. ಇಲ್ಲ ಸರ್ ಪಾಕೆಟ್ ನೆಲ್ಲ ಚೆಕ್ ಮಾಡಿದ್ವಿ ಏನು ಸಿಗ್ಲಿಲ್ಲ, ಅದಲ್ದೆ ಮುಖನೆಲ್ಲ ಹೊಡೆದಾಕವ್ರೆ, ಯಾರಂತ ತಿಳಿತಾ ಇಲ್ಲ ಅಂದ್ರೆ ಆಗ ಹೀರೋ ಆ ಡೆಡ್ ಬಾಡಿಯ ಜೊತೆಯಲ್ಲೇ ಇದ್ದಾರೆ. ಅದನ್ನ ನೋಡಿದ ಒಬ್ಬ ಅಸಿಸ್ಟೆಂಟ್, ನಾನು ಸಾರ್ನ ಇಷ್ಟೊಂದು ಡಿಪ್ರೆಸ್ ಆಗಿದ್ದ ನೋಡೇ ಇಲ್ಲ ಅಂತ ಹೇಳ್ತಾ ಇದ್ರೆ, ಅದೇ ತರಾನೇ ಆ ಬಾಡಿಯ ಜೊತೆಗೆ ಆ ವೆಹಿಕಲ್ ನಲ್ಲೇ ಹೋಗ್ತಾರೆ. ಯಾಕಂದ್ರೆ ಹೀರೋನ ಪ್ರಕಾರ ಪಾಪ ಅವ್ರ್ಯಾರೋ ಹೀರೋನ ನಂಬಿ ಕಾಪಾಡೋಕೆ ಕೇಳ್ಕೊಂಡವ್ರೆ, ಬಟ್ ಹೀರೋನ ಕೈಲಿ ಕಾಪಾಡೋಕೆ ಆಗಿಲ್ಲ ಅನ್ನೋದು ಹೀರೋಗೆ ಬೇಜಾರಾಗಿದೆ. ನೆಕ್ಸ್ಟ್ ಆ ಬಾಡಿನ ಅಟಾಪ್ಸಿ ಮಾಡ್ತಾವ್ರೆ. ಆಗ ಡಾಕ್ಟರ್ ಇವರ ಎದೆಲಿ ಕತ್ತಿ ಚುಚ್ಚಿರೋದ್ರಿಂದಾನೆ ಇವರ ಸಾವಾಗಿದೆ, ಅದಾದ್ಮೇಲೆನೆ ಇವರ ಮುಖ ಎಲ್ಲಾನು ಹೊಡೆದಾಕವ್ರೆ ಅಂತಾರೆ. ಇವರ ಬಾಡಿಲಿ ಇರೋ ವಿಷಯಗಳನ್ನೆಲ್ಲ ನೋಡಿ ಇವರು ಏನ್ ಕೆಲಸ ಮಾಡ್ತಾ ಇದ್ರು ಅಂತ ಕಂಡುಹಿಡಿಯೋಕಾಗತ್ತಾ ಸಾರ್ ಅಂತ ಹೀರೋ ಕೇಳಿದ್ರೆ, ಓಕೆ ಇವರ ಕೈ ತುಂಬಾ ಸಾಫ್ಟ್ ಆಗಿದೆ ಬಟ್ ಕಾಲುಗಳು ತುಂಬಾ ಸ್ಟ್ರಾಂಗ್ ಇದೆ, ಸೊ ಇವರು ನಿಂತಿರೋ ಕೆಲ್ಸಾನೇ ಮಾಡ್ತಾ ಇದ್ದಿದ್ದು ಅನ್ಸುತ್ತೆ. ಸರಿ ಇವರನ್ನ ಯಾವಾಗ ಸಾಯಿಸಿರ್ಬೋದು ಅಂದ್ರೆ ಮೇ ಬಿ 8 ರಿಂದ 10 ಗಂಟೆ ಒಳಗೆ ಸಾಯಿಸಿರ್ಬೇಕು. ಅಂದ್ರೆ ನೆಕ್ಸ್ಟ್ ಇವರ ಮಕಾನ ಏನಾದ್ರೂ ರೆಕಾಗ್ನೈಸ್ ಮಾಡೋ ಹಂಗೆ ಟ್ರೈ ಮಾಡ್ತೀರಾ ಅಂದ್ರೆ ದಟ್ ಮೀನ್ಸ್ ಇವರ ಫೋಟೋ ಬರೋ ತರ ಮಾಡ್ಬೇಕು ಅಂತ ಕೇಳ್ತಾರೆ. ಎಸ್ ಸರಿ ಮಾಡಬಹುದು ಅಂತಾರೆ. ಬಟ್ ಹೀರೋ ಮಾತ್ರ ಕಾಸ್ಟಿ ಕೇಸ್ ನ ಕ್ರ್ಯಾಕ್ ಮಾಡ್ಲೇಬೇಕು ಅಂತ ಯೋಚಿಸ್ತಾ ಇದ್ರೆ ನೆಕ್ಸ್ಟ್ ಅಸಿಸ್ಟೆಂಟ್ ನ ಕರೆದು ಫಸ್ಟ್ ಕಾಲ್ ಬಂತಲ್ಲ ಆ ಬಾರ್ಗ್ ಹೋಗಿ ಆ ಐ ವಿಟ್ನೆಸ್ ನ ಹತ್ರ ಕ್ಲಿಯರ್ ಆಗಿ ವಿಚಾರಿಸಿ ಅದಾದ್ಮೇಲೆ ಪೋಸ್ಟ್ ಆಫೀಸ್ ಇಂದ ಕಾಲ್ ಮಾಡೋರು. ಸೊ ಲಾಸ್ಟ್ ಅವರು ಹೋಗಿದ್ದು ಅಲ್ಲಿಗೆ, ಸೊ ಅಲ್ಲೂ ವಿಚಾರಿಸಿ ಅವರು ಮತ್ಯಾರಿಗೆ ಕಾಲ್ ಮಾಡೋರೆ ಅಂತ ಅಲ್ಲಿಂದ ಯಾವ ಕಡೆ ಹೋದ್ರು ಅಂತೆಲ್ಲ ತಿಳ್ಕೊಳ್ಳಿ. ಬಿಕಾಸ್ ಆ ಪೋಸ್ಟ್ ಆಫೀಸ್ ಇಂದ ಹೋದ 3 ಗಂಟೆ ಆದ್ಮೇಲೆ ಅವರು ತೀರೋಗವ್ರೆ. ಇನ್ನೊಂದೇನಂದ್ರೆ ಅವರು ಊಟ ಮಾಡಿದ್ಮೇಲೆನೆ ತೀರೋಗಿರೋದು. ಸೊ ಅವರು ತಿಂದ ಫುಡ್ ಐಟಮ್ಸ್ ನ ಪ್ರಕಾರ ಆ ತರ ಮೆನು ಯಾವ ಹೋಟೆಲ್ ನಲ್ಲಿ ಇದೆ ಅಂತ ಕಂಡುಹಿಡಿಯಿರಿ. ಸೊ ಆಗ ಗೊತ್ತಾಗುತ್ತೆ ಯಾವ ಪ್ಲೇಸ್ ನಲ್ಲಿ ಲಾಸ್ಟ್ ಇದ್ದಾರೆ ಅಂತ. ಒಳ್ಳೆ ಇಂಟೆಲಿಜೆನ್ಸ್ ನಲ್ಲಿ ಇಂಟರ್ನ್ಶಿಪ್ ಕೊಡೋ ಇನ್ಸ್ಟಿಟ್ಯೂಷನ್ ತರ ಸಾಲಿಡ್ ಆಗಿ ಹೇಳ್ತಾವ್ರೆ. ನೆಕ್ಸ್ಟ್ ಒಂದೊಂದು ಪ್ಲೇಸ್ ಗೆ ಒಬ್ಬೊಬ್ಬರನ್ನ ಕಳಿಸ್ತಾರೆ. ಬಾರ್ಗೊಬ್ಬ, ಪೋಸ್ಟ್ ಆಫೀಸ್ ಗೊಬ್ಬ, ಹಾಗೆ ಹೋಟೆಲ್ ಮೆನುಗೊಬ್ಬ. ಇದ್ರ ಜೊತೆ ಆ ಕ್ರೀಮ್ ಅಂಡ್ ಬ್ಲೂ ಕಲರ್ ಕಾರ್ ಎಲ್ಲಾದ್ರೂ ಮಿಸ್ಸಿಂಗ್ ಆಗಿದೆಯಾ ಅಂತ ಅದನ್ನ ಒಬ್ಬರನ್ನ ಕಳಿಸಿ ವಿಚಾರಿಸ್ತವ್ರೆ. ಈ ತರ ತುಂಬಾ ಫಾಸ್ಟ್ ಆಗಿ ಇನ್ವೆಸ್ಟಿಗೇಷನ್ ನ ಫುಲ್ ಇಂಟೆನ್ಸ್ ಅಲ್ಲಿ ಇನ್ಸ್ಪೆಕ್ಟರ್ ಸ್ಟಾರ್ಟ್ ಮಾಡಿದ್ರೆ ಅದೇ ತರ ಒಬ್ಬ ಪೋಸ್ಟ್ ಆಫೀಸ್ ಗೆ ಹೋಗಿದ್ನಲ್ಲ ಅವನಿಗೆ ತಿಳಿಯುತ್ತೆ ಅವರೊಂದು ಪೋಸ್ಟ್ ಮಾಡೋರೆ, ಅದು ಡೆಲಿವರಿ ಕೂಡ ಆಗಿದೆ, ಆದ್ರೆ ಅದ್ರಲ್ಲಿ ಏನಿತ್ತು ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಆ ಕಾರ್ನ ಬಗ್ಗೆ ತಿಳಿಯುತ್ತೆ. ಆಕ್ಚುಲಿ ಆ ಕಾರ್ ಆಲ್ರೆಡಿ 16 ದಿನಗಳ ಮುಂಚೆ ಕಳ್ತನ ಆಗಿದೆ. ಅದಲ್ದೆ ಈಗ ಅವರು ಹಾಕಿರೋ ನಂಬರ್ ಪ್ಲೇಟ್ ಕೂಡ ಫೇಕ್. ಅದನ್ನ ಕಂಡಿಡಿಯೋದು ಕಷ್ಟ ಅಂತ ತಿಳಿಯುತ್ತೆ. ಬಟ್ ನಿಮಗೆ ಸೀರೀಸ್ ನೋಡಿದ್ರೆ ತಿಳಿದಿರುತ್ತೆ ಯಾವ ಚಿಕ್ಕ ಕ್ಲೂನು ಕೂಡ ಅವರು ಬಿಡೋದೇ ಇಲ್ಲ, ಅದ್ರ ಹಿಂದೆ ಬೀಳ್ತಾರೆ. ಸೊ ತೀರೋಗಿರೋನ ಡ್ರೆಸ್ ನ ಒಂದು ಡಮ್ಮಿ ಪೀಸ್ ಗೆ ಹಾಕಿ ಅಸಿಸ್ಟೆಂಟ್ ನ ಕರೆದು ನೀನು ಮನೆಗೆ ಹೋಗಿದ ತಕ್ಷಣ ಏನ್ ಮಾಡ್ತೀಯ ಅಂತ ಹೀರೋ ಕೇಳಿದ್ರೆ, ನಾನೋಗಿ ಫಸ್ಟ್ ನನ್ನ ಹೆಂಡತಿನ ಕಿಸ್ ಮಾಡ್ತೀನಿ ಅಂದ್ರೆ ಆಗ ಹೀರೋ ಅವನನ್ನ ನೋಡಿ ಈ ಟೈಮಲ್ಲಿ ನಿನ್ಗೆ ಕಿಸ್ ಕೇಳ್ತದ ಅಂತ ಗುರಾಯಿಸಿ ನೆಕ್ಸ್ಟ್ ನಾನಾದ್ರೆ ಫಸ್ಟ್ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗ್ತೀನಿ. ನನಗೆ ಇಲ್ಲೊಂದು ಪ್ರಶ್ನೆ ಏನಂದ್ರೆ ಇವರು ಹಾಕಿರೋ ಕೋಟ್ಗೂ ಒಳಗಿರೋ ಡ್ರೆಸ್ಗೂ ಮ್ಯಾಚೇ ಆಗ್ತಾ ಇಲ್ಲ. ಮೇ ಬಿ ಇವರು ಮನೆಗೆ ಹೋಗೋರೆ ಡ್ರೆಸ್ ನು ಚೇಂಜ್ ಮಾಡೋರೆ ಅಂತ ಮಾತಾಡ್ಕೊಂಡು ಆ
ಕೋಟ್ ನಲ್ಲಿ ಕತ್ತಿ ಚುಚ್ಚಿರೋ ತೂತನ್ನ ನೋಡ್ತಾರೆ. ನಿನ್ನ ಹತ್ರ ಕತ್ತಿ ಇದೆಯಾ, ಇದ್ರಲ್ಲಿ ತೂರ್ಸು ಅಂದ್ರೆ ಆಕ್ಚುಲಿ ಈ ಹೋಲ್ಗೂ ಅವ್ರಿಗೆ ಚುಚ್ಚಿರೋ ಜಾಗಕ್ಕೂ ಸಂಬಂಧನೇ ಇಲ್ಲ. ಬಿಕಾಸ್ ಎರಡು ಬೇರೆ ಬೇರೆ ಕಡೆ ಇದೆ. ಸೊ ಇದನ್ನ ಯಾರು ಫ್ರೇಮ್ ಮಾಡ್ತಾವ್ರೆ, ಎಸ್ ಇದೊಂದು ಪರ್ಫೆಕ್ಟ್ ಮರ್ಡರ್ ಅನ್ನೋ ರೇಂಜ್ ಅಲ್ಲಿ ಮಾಡೋರೆ. ಅಷ್ಟರಲ್ಲಿ ಆ ಫಾರೆನ್ಸಿಕ್ಸ್ ಡಾಕ್ಟರ್ ಇನ್ನೊಂದು ಮ್ಯಾಟರ್ ನ ಹೇಳ್ತಾರೆ. ಆ ಆಲ್ಬರ್ಟ್ ನ ಶೂ ನಲ್ಲಿರುವ ಮಣ್ಣನ್ನ ಟೆಸ್ಟ್ ಮಾಡಿದ್ರಲ್ಲಿ ತುಂಬಾ ಆಲ್ಕೋಹಾಲ್ ಅಂಡ್ ಬೀರ್ ನ ಕಂಟೆಂಟ್ ಇದೆ. ಸೊ ನನ್ನ ಪ್ರಕಾರ ಇವರು ಯಾವ್ದಾದ್ರು ಬಾರ್ ನಲ್ಲಿ ಕೆಲಸ ಮಾಡ್ತಾ ಇರ್ಬೇಕು ಅಂತ ಅವರಂದೆ. ಹೀರೋಗ ಇಷ್ಟು ಟೈಮ್ ಆದ್ರೂ ಈ ಹುಡುಗರ ಕೈಲಿ ಏನು ಕಂಡಿಡಿಯೋಕೆ ಆಗ್ತಾ ಇಲ್ವಲ್ಲ ಅಂತ ಅವರ ಫೀಲ್ಡ್ ಇಳಿತಾರೆ. ಸೊ ಫಸ್ಟ್ ಆಲ್ಬರ್ಟ್ ಫೋನ್ ಮಾಡಿದ ಆ ಬಾರ್ಗೆ ಹೋಗ್ತಾರೆ. ಅಲ್ಲಿಗೆ ಹೋಗಿ ಅವನು ಮಾಡಿರೋದ್ನೆಲ್ಲ ರಿಕ್ರಿಯೇಟ್ ಮಾಡ್ತಾರೆ. ಆಗ ಅವ್ರಿಗೊಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಫೋನ್ ನಲ್ಲಿ ಅವನು ಹೇಳಿರ್ತಾನಲ್ಲ 2:20 ನಮ್ಮ ಹಿಂಬಾಲಿಸ್ತಾವ್ರೆ ಅಂತ. ಸೊ ಆ ಸ್ಪೆಸಿಫಿಕ್ ಟೈಮ್ ನ ಮೆನ್ಷನ್ ಮಾಡೋನೆ. ಅಂದ್ರೆ ಅದು ಯಾವ್ದಾದ್ರು ಟ್ರೈನ್ ಅಥವಾ ರೇಸ್ ನ ಟೈಮಿಂಗ್ ಆಗಿರ್ಬೋದು. ಸೊ ನೀನೊಂದು ಕೆಲ್ಸ ಮಾಡು, ರೈಲ್ವೆ ಸ್ಟೇಷನ್ ಹಂಗೆ ರೇಸ್ ಕ್ಲಬ್ ಗೆ ನಮ್ಮವರನ್ನ ಕಳ್ಸಿ ಆ ಬಾಡಿನ ಫೋಟೋ ತರಿಸಿ ಅಲ್ಲಿರೋರ್ಗೆ ಯಾರಾದ್ರೂ ಇವರನ್ನ ನೋಡೋರ ಅಂತ ವಿಚಾರಿಸ ಕೇಳು ಅಂತಂದ್ರೆ, ಅದೇ ತರ ಈ ರೇಸ್ ಕ್ಲಬ್ ನಲ್ಲಿ ಇವರನ್ನ ನೋಡೋರೆ. ಇವರು ಆಗಾಗ ಅಲ್ಲಿಗೆ ಹೋಗ್ತಾ ಇದ್ರಂತೆ. ಬಟ್ ಅಷ್ಟೊಂದು ಪರಿಚಯ ಇಲ್ಲ ಅಂತ ಅಲ್ಲಿ ಕೆಲ್ಸ ಮಾಡ್ತಾ ಇದ್ದನೊಬ್ಬ ಹೇಳ್ತಾನೆ. ನೆಕ್ಸ್ಟ್ ಹೀರೋ ಅಲ್ಲಿಗೆ ಹೋಗಿ ಈ ಕುದುರೆ ಮೇಲೆ ಬೆಟ್ ಕಟ್ಟೋ ಪ್ಲೇಸ್ ನಲ್ಲಿ ಆ ಬೆಟ್ಟಿಂಗ್ಸ್ ನ ಪೇಪರ್ ಅಲ್ಲಲ್ಲೇ ಬಿದ್ದಿರುತ್ತೆ. ಅದನ್ನ ಅಲ್ಲಿರೋ ಹುಡುಗರು ಎತ್ತ ಹಾಕೊಂಡು ಆಡ್ತಾವ್ರೆ. ಅದನ್ನ ಹೀರೋ ಕೂಡ ಗಮನಿಸ್ತಾರೆ. ನೆಕ್ಸ್ಟ್ ಹಂಗೆ ಹೀರೋನ ಅವರ ಮೇಲಾಧಿಕಾರಿ ಕರೆದು ಆ ವಿಕ್ಟಮ್ ನ ವೈಫ್ ಬಗ್ಗೆ ಏನಾದ್ರು ಗೊತ್ತಾಯ್ತಾ ಅಂದ್ರೆ, ಇಲ್ಲ ಸರ್ ಇನ್ನೂ ಗೊತ್ತಾಗಿಲ್ಲ ಅಂತ ಅವ್ರಂತಾರೆ. ಮತ್ತೆ ಆ ಲೆಟರ್ ಯಾರಿಗೋ ಹಾಕಿದ್ದಾರೆ ಅಂದ್ರಲ್ಲ, ಅದ್ರ ಬಗ್ಗೆ ತಿಳಿತಾ ಅಂತ ಕೇಳ್ತಾರೆ. ಅದು ಇಲ್ಲ ಸರ್ ಟ್ರ್ಯಾಕ್ ಮಾಡ್ತಾ ಇದೀವಿ. ಸರಿ ಇವರು ಮಿಸ್ಸಿಂಗ್ ಅಂತ ಯಾರಾದ್ರೂ ಕಂಪ್ಲೇಂಟ್ ಆದ್ರೂ ಕೊಟ್ಟವ್ರೇನ್ರಿ ಆದ್ರೆ, ಇಲ್ಲ ಸರ್ ಇನ್ನೂ ಐಡೆಂಟಿಫೈ ಆಗಿಲ್ಲ ಅಂತಂದ್ರೆ, ಇನ್ನು ಏನು ತಿಳಿದಿಲ್ವೇನ್ರಿ? ಹಂಗಾದ್ರೆ ಈ ಕೇಸ್ ನ ಸೈಡ್ ಗಿರಿ. ಫಸ್ಟ್ ಆ ಪಿಕಾರ್ಡಿಯಾ ಊರ್ನಲ್ಲಿ ನಡೆದಿರುವಂತಹ ದರೋಡೆ ಕೇಸ್ ನಲ್ಲಿ ಅಕ್ಯೂಸ್ಡ್ ಪ್ಯಾರಿಸ್ ನಿಲ್ಲಿರೋದಾಗಿ ಪೊಲೀಸ್ ಟೀಮ್ ಇಲ್ಲಿಗೆ ಬಂದಿದೆ. ಸೊ ನೀವು ಅಂಡ್ ಆ ಟೀಮ್ ಆ ಕೇಸ್ ನ ಬಗ್ಗೆ ಇನ್ವಾಲ್ವ್ ಆಗಿ ಆಮೇಲೆ ನೋಡೋಣ ಅಂತ ಅವ್ರಂದ್ರೆ, ಇಲ್ಲ ಸರ್ ಅದು ಅದ್ರ ಜೊತೆ ಬೇಕಾದ್ರೆ ಈ ಕೇಸ್ ನು ಸೈಮಲ್ಟೇನಿಯಸ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತ ಹೀರೋ ಕೇಳಿದ್ರೆ, ಅದೆಲ್ಲ ಬೇಡ ರೀ, ಫಸ್ಟ್ ಪ್ರಿಫರೆನ್ಸ್ ಆ ಕೇಸ್ಗೆ ಕೊಡಿ, ಇದನ್ನ ಆಮೇಲೆ ನೋಡೋಣ ಅಂತಂದ್ರೆ. ಬಟ್ ಹೀರೋಗೆ ಇದ್ರಲ್ಲಿ ಇಷ್ಟಾನೇ ಇಲ್ಲ. ಹಂಗೆ ನೆಕ್ಸ್ಟ್ ಡೇ ಆ ಊರಿನ ಇನ್ಸ್ಪೆಕ್ಟರ್ ಅಂಡ್ ಟೀಮ್ ಆ ಕೇಸ್ ನ ಬಗ್ಗೆ ಎವಿಡೆನ್ಸ್ ನ ಜೊತೆ ಆ ಕೇಸ್ ಫೈಲ್ ನ ತಂದು ಎಲ್ಲಿನ ಡಾಕ್ಟರ್ ಹತ್ರ ಆ ಮರ್ಡರ್ ಫೋಟೋಸ್ ಎಲ್ಲ ತೋರಿಸಿ ಈ ತರ ತುಂಬಾ ಹಿಂಸಾತ್ಮಕವಾಗಿ ಕೊಂದವ್ರೆ ಅಂತೆಲ್ಲ ಫುಲ್ ಎಕ್ಸೈಟ್ ಆಗಿ ಹೇಳ್ತಾ ಇದ್ರೆ, ಆಗ ಆ ಕಡೆ ಹೀರೋ ಬರ್ತಾ ಇರೋದನ್ನ ನೋಡಿ ಆ ಇನ್ಸ್ಪೆಕ್ಟರ್ ಹೀರೋ ಹತ್ರ ಹೋಗಿ, ಮೈಗ್ರೇಟ್ ಸರ್ ಹೇಗಿದ್ದೀರಾ ಅಂದ್ರೆ, ಆಗ ಹೀರೋ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂತಾರೆ. ಬಿಕಾಸ್ ಇವರು ಆಲ್ರೆಡಿ ಹೀರೋಗೆ ಚೆನ್ನಾಗಿ ಗೊತ್ತು. ಸೊ ನಮ್ಮ ಟೀಮ್ ನೆಲ್ಲ ಈ ಕೇಸ್ ಗೆ ತಗೊಳ್ಳಿ, ಬಟ್ ಇವರಿಬ್ರನ್ನ ಮಾತ್ರ ಇನ್ನೊಂದು ಕೇಸ್ ಇದೆ ಅದರ ಇನ್ವೆಸ್ಟಿಗೇಟ್ ಮಾಡಬೇಕು. ಸೊ 2 days ಆದ್ಮೇಲೆ ಜಾಯ್ನ್ ಆಗ್ತಾರೆ ಅಂದ್ರೆ ಅವರು ಯೋಚಿಸಿ ಓಕೆ ಸರ್ ಅಂತಾರೆ. ನೆಕ್ಸ್ಟ್ ಹಂಗೆ ಆ ಸ್ಟೇಷನ್ ಅನ್ನ ತೋರಿಸ್ತಾರೆ. ಅಲ್ಲಿರೋರೆಲ್ಲ ಆ ದರೋಡೆ ಕೇಸ್ ನಲ್ಲಿ ಎಲ್ಲಾರು ಬಿಸಿ ಆಗೋರೆ. ಬಟ್ ಇದ್ರೊಳಗೂ ಆ ಇಬ್ರು ಅಸಿಸ್ಟೆಂಟ್ ಮಾತ್ರ ಆಲ್ಬರ್ಟ್ ನ ಕೇಸ್ ನ ಬಗ್ಗೆ ಮ್ಯಾಪ್ ರೆಡಿ ಮಾಡ್ತಾವ್ರೆ. ಆಗ ಜೂನಿಯರ್ ಅಸಿಸ್ಟೆಂಟ್ ಈ ರೇಸ್ ಕ್ಲಬ್ ನಿಂದ ಇವನು ಓಡಿ ಹೋದ್ನಲ್ಲ, ಅಲ್ಲಿಂದ ಅವರು ಫಸ್ಟ್ ಅವನ ಹಿಂದೆ ಬಿದ್ದಿರೋದು ಅದನ್ನ ಅಲ್ಲಿರೋರೆಲ್ಲ ನೋಡವ್ರೆ. ಅದಾದ್ಮೇಲೆ ನಾನು ಆ ಕಾರನ್ನ ಕಂಡಿಡಿದೆ. ದೇರ್ ಫೋರ್ 8:10 ಆ ಕಾರನ್ನ ನೋಡವ್ರೆ. ಅಂದ್ರೆ ಅವನ್ನ ರೋಡ್ ನಲ್ಲಿ ಬಿಸಾಡಿದ ಸ್ವಲ್ಪ ಸಮಯದಲ್ಲೇ ಕಾರ್ ಸಿಕ್ಕಿದೆ ಅಂತ ಇವರಿಬ್ರು ಮಾತಾಡ್ತಾ ಇದ್ರೆ ಹಿಂದೆ ಆ ಮೇಲಾಧಿಕಾರಿ ಬರ್ತಾರೆ. ಏನ್ ನಡೀತಾ ಇದೆ ಇಲ್ಲಿ, ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ನಿಮ್ಮನ್ನ ಕೇಳಿದ್ರೆ ಏನ್ ಸುಖ, ಎಲ್ಲೇ ನಿಮ್ಮ ಇನ್ಸ್ಪೆಕ್ಟರ್ ಅಂದ್ರೆ ಅವ್ರಿಗೆ ಹುಷಾರಿಲ್ಲ ಸಾರ್ ಮನೆಗೆ ಹೋಗೋರು ಅಂತಾರೆ. ಇದರಿಂದ ಗಾಂಡಾದ ಅಧಿಕಾರಿ ಅಲ್ಲಿಂದ ಹೋದ್ರೆ ಈ ಕಡೆ ಹೀರೋ ಮನೆಯಲ್ಲಿದ್ದಾರೆ. ಆಕ್ಚುಲಿ ಹೀರೋಗೆ ಸ್ವಲ್ಪ ಹುಷಾರಿಲ್ಲ. ಬಟ್ ಮೇಲಾಧಿಕಾರಿ ಇವ್ರಿಗೆ ಫೋನ್ ಮಾಡಿ ಸಿಕ್ಕಾಪಟ್ಟೆ ಗರಂ ಆಗ್ತಾರೆ. ಆ ಕೇಸ್ ನ ಬಿಡು ಅಂದ್ರು ಬಿಡ್ತಾ ಇಲ್ಲ ಅಲ್ಲ ನೀನು, ಫಸ್ಟ್ ನಾಳೆಯಿಂದ ಈ ದರೋಡೆ ಕೇಸ್ ನ ಅಟೆಂಡ್ ಮಾಡು ಅಂತ ಹೇಳಿ ಅವ್ರಿಟ್ರೆ. ಬಟ್ ಇದನ್ನೆಲ್ಲ ಕೇರ್ ಮಾಡದ ಹೀರೋ ಅವರ ವೈಫ್ ಹತ್ರ ಮಾತಾಡ್ತವ್ರೆ. ಪದೇ ಪದೇ ಸ್ಟಾರ್ಟಿಂಗ್ ಇಂದ ಹೇಳಿದ್ರೆ ಹೇಳ್ತಾವ್ರೆ ಈ ತರ ಅವ್ರಿಗೂ ಈ ವೈನ್ ಶಾಪ್ಗೂ ಏನೋ ಸಂಬಂಧ ಇದೆ. ಬಿಕಾಸ್ ಅವರ ಶೂನ ಕೆಳಗೆ ಸುಮಾರು ಡ್ರಿಂಕ್ಸ್ ನ ಸ್ಯಾಂಪಲ್ ಸಿಕ್ಕಿದೆ. ಅದಕ್ಕೆ ವೈಫ್ ಯಾಕೆ ಅವರು ಕೆಲಸ ಮಾಡದೆ ಅದರ ಓನರ್ ಆಗಿರ್ಬೋದು ಅಂತ ಒಂದು ವ್ಯಾಲಿಡ್ ಪಾಯಿಂಟ್ ನ ಹೇಳಿದ್ರೆ, ನೆಕ್ಸ್ಟ್ ಹೀರೋ ಹೇಳ್ತಾರೆ 2 ಸಾರಿ ನನಗೆ ಕಾಲ್ ಮಾಡೋರು ಬಟ್ 3ನೇ ಸಾರಿ ನನಗೆ ಮಾಡ್ಲಿಲ್ಲ. ಸೊ ಫಸ್ಟ್ ಪ್ಲಾನ್ ವರ್ಕ್ ಆಗಿಲ್ಲ, ಅದಕ್ಕೆ ಬೇರೆ ಪ್ಲಾನ್ ಮಾಡೋರೆ. ಯಾರಿಗೆ ಕಾಲ್ ಮಾಡಿರ್ಬೋದು? ಬಿಕಾಸ್ ಅವರು ಸಾಯೋಕಿನ ಮುಂಚೆ ಊಟ ತಿಂದು ಸತ್ತವ್ರೆ ಅಂದ್ರೆ ಅದಕ್ಕೆ ವೈಫ್ ಮೇ ಬಿ ಅವರ ಫ್ರೆಂಡ್ ಗೆ ಯಾರಿಗಾದ್ರೂ ಕಾಲ್ ಮಾಡಿರ್ಬೋದು, ಅವ್ರಿಗಾಗಿ ವೇಟ್ ಮಾಡ್ತಾ ಇರ್ಬೋದು. ಅಂದ್ರೆ ಕರೆಕ್ಟ್, ಮೇ ಬಿ ಅವರ ಫ್ರೆಂಡ್ ಗೆ ಟೈಮ್ ಗೆ ಬರಕಾಗದೆ ಇರಬಹುದು, ಅವರ ಕಾರ್ ಕೂಡ ಬ್ರೇಕ್ ಡೌನ್ ಆಗಿರ್ಬೋದು ಅಂತ ಈಗೊಂದು ಕ್ಲಾರಿಟಿಗೆ ಬರ್ತಾರೆ ಹೀರೋ. ಸೊ ಅವರ ಅಸಿಸ್ಟೆಂಟ್ ಗೆ ಕಾಲ್ ಮಾಡಿ ಈ ತರ ಫಸ್ಟ್ ಅವರು ತೀರೋಗಿರೋದು 8 ಗಂಟೆಗೆ ಅಂತ ಹೇಳ್ತಾವ್ರೆ. ಬಟ್ 8:10 ಆ ಕಾರ್ ನ ನೋಡೋರೆ. ಸೊ ಆ ಕಾರ್ ನಲ್ಲಿ ಬಂದಿರೋದು ಕಿಲ್ಲರ್ಸ್ ಅಲ್ಲ, ಇವರು ಕಾಲ್ ಮಾಡಿರೋ ಫ್ರೆಂಡ್ ಇರ್ಬೇಕು. ಸೊ ಅವರ ಫ್ರೆಂಡ್ ಬರೋ ದಾರಿಲಿ ಬ್ರೇಕ್ ಡೌನ್ ಆಗಿರ್ಬೋದು. ಈಗ ಆ ಕಾರ್ ನ ಡೀಟೇಲ್ಸ್ ನ
ಪ್ರೆಸ್ ನವ್ರಿಗೆ ಕೊಡಿ. ಇದಕ್ಕಿನ್ನ ಮುಂಚೆ ಯಾಕೆ ಕೊಡ್ಲಿಲ್ಲ ಅಂದ್ರೆ ಬೈ ಚಾನ್ಸ್ ಅದು ಕಿಲ್ಲರ್ದ ಆದ್ರೆ ಅವನು ಹುಷಾರಾಗ್ಬಿಡ್ತಾನೆ. ಸೊ ಈಗ ತೀರೋಗಿರೋನ್ಗೆ ಗೊತ್ತಿರ್ಬೋದಾದ ಕಾರ್ ಅಲ್ವಾ, ಅದಕ್ಕೆ ಪ್ರೆಸ್ ಅವ್ರಿಗೆ ಹೇಳು ಅಂತ ಹೇಳ್ತಾರೆ. ಹಂಗೆ ನೆಕ್ಸ್ಟ್ ಡೇ ಸ್ಟೇಷನ್ ನಲ್ಲಿ ಒಬ್ರು ವಯಸ್ಸಾದ ಲೇಡಿನ ಅಸಿಸ್ಟೆಂಟ್ ಮಾತಾಡಿಸ್ತಾನೆ. ನೀವ್ ಇಲ್ಲೇನ್ ಮಾಡ್ತಾ ಇದ್ದೀರಮ್ಮ ಅಂತಂದ್ರೆ, ಅದೇನಿಲ್ಲ ಸರ್, ಆ ಕಾರ್ ನ ಬಗ್ಗೆ ತಿರ್ಸ್ಲಿಕ್ಕೆ ಬಂದೆ ಸರ್ ಅಂದ್ರೆ, ಓಹೋ ಒಳ್ಳೇದು ಹೇಳಮ್ಮ ಏನು ಅಂತಂದ್ರೆ, ಆ ಕಾರ್ ನಮ್ಮ ಮನೆಯ ಆಪೋಸಿಟ್ ನಲ್ಲಿರುವ ಚಿಕ್ಕ ಬಾರ್ ನಲ್ಲಿ ನೋಡಿದ್ದೆ. ಆ ಬಾರ್ ನ ಒಬ್ಬ ಹಸ್ಬೆಂಡ್ ಅಂಡ್ ವೈಫ್ ಜೋಡಿಯಾಗಿ ನಡೆಸ್ತಾವ್ರೆ ಅಂತಂದ್ರೆ, ಅಸಿಸ್ಟೆಂಟ್ ಆ ಲೇಡಿ ಹತ್ರ ಏನೇನು ತಿಳ್ಕೋಬೇಕು ಅದನ್ನೆಲ್ಲ ತಿಳ್ಕೊಂಡು ನೆಕ್ಸ್ಟ್ ಆ ಲೇಡಿ ಹೇಳಿದ ಬಾರ್ಗೆ ಹೋಗಿ ನೋಡಿದೆ. ನಿಜವಾಗ್ಲು ಅವರು ಆ ಬಾರ್ ನ ಓನರ್ ರೇ. ಅಲ್ಲಿಗೆ ಬಂದಿದ್ದ ಅಸಿಸ್ಟೆಂಟ್ಸ್ ಹತ್ರ ಹೀರೋ ಕೇಳ್ತಾರೆ, ನೀವಿಬ್ರು ಹೆಂಗೆ ಆ ಕೇಸ್ ನಿಂದ ತಪ್ಪಿಸ್ಕೊಂಡ್ರಿ ಅಂದ್ರೆ, ಜಿ ಅದೇನ್ ದೊಡ್ಡ ವಿಷಯ ಇಲ್ಲ ಜಿ, ನಮಗೂ ಹುಷಾರಿಲ್ಲ ಅದ್ವಿ ಅಷ್ಟೇ ಅಂತಾರೆ. ಸೊ ಎಲ್ರು ಆ ಬಾರ್ ನ ಒಳಗೋಗ್ತಾರೆ. ಅದ್ರೊಳಗೆ ನೋಡಿದ್ರೆ ಇಡೀ ಬಾರ್ ಚಲ್ಲ ಪಿಲ್ಲಿ ಆಗಿದೆ. ಇನ್ನು ಡೀಪ್ ಆಗಿ ಚೆಕ್ ಮಾಡಿದ್ರೆ ಅಲ್ಲೇ ಒಂದು ಮ್ಯಾಟ್ ನ ಕೆಳಗೆ ರಕ್ತದ ಕೆಳೆಗಳು ಸಿಗುತ್ತೆ. ಹೀರೋ ಕ್ಯಾಶ್ ಕೌಂಟರ್ ನೆಲ್ಲ ನೋಡಿದ್ರೆ ಅಲ್ಲಿ ಕ್ಯಾಶ್ ಎಲ್ಲ ಹಾಗೆ ಇದೆ, ಅದ್ರ ಜೊತೆ ಚಿಕ್ಕ ಒಡವೆಗಳು ಕೂಡ ಅಲ್ಲೇ ಇವೆ. ಸೊ ಇದು ದುಡ್ಡಿಗಾಗಿ ಮಾಡಿರೋದಲ್ಲ ಅಂತ ಮಾತಾಡ್ಕೊಂಡೆ ಒಂದು ಕಬೋರ್ಡ್ ನ ತೆಗೆದ್ರೆ ಅಲ್ಲಿ ಸತ್ತವನ ಮಿಸ್ ಮ್ಯಾಚ್ ಆದ ಕೋಟ್ ಅದ್ರ ಜೊತೆ ಬಟ್ಟೆಗಳಿವೆ. ಹಂಗೆ ಕೆಳಗಿನ ಡ್ರಾನ ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಚಿಕ್ಕ ವಯಸ್ಸಿನ ಮಕ್ಕಳ ಡ್ರೆಸ್ಸಸ್, ಆಕ್ಸೆಸರೀಸ್ ಎಲ್ಲ ಇದೆ. ಸೊ ಇವ್ರು ಯಾರೋ ಸುತ್ತೋಕೆ ಮುಂಚೆ ಕುವಾಲಿ ತಗೊಳ್ರಂತೆ ಅಂತ ಜನ ಇರ್ಬೇಕು ಅನ್ಕೊಂತಾರೆ, ಯಾಕಂದ್ರೆ ಈ ಡ್ರೆಸ್ ಯಾವುದು ಯೂಸೇ ಮಾಡಿಲ್ಲ. ಆಗ ಅಸಿಸ್ಟೆಂಟ್ ಒಂದು ಫೋಟೋನ ತೋರಿಸ್ತಾನೆ. ಅದ್ರಲ್ಲಿ ಸತ್ತವನು ಮತ್ತ ಅವನ ಹೆಂಡತಿ ಇರ್ತಾಳೆ. ಆಕ್ಚುಲಿ ಅವರ ವೈಫ್ ನಿಮ್ಗೆ ಗೊತ್ತು ಅಂತ ಹೇಳಿದ್ರಲ್ಲ, ಗೊತ್ತಾಯ್ತಾ ಸಾರ್ ಅಂತಂದ್ರೆ ಹೀರೋಗೆ ಜ್ಞಾಪಕನೇ ಬರ್ತಾ ಇಲ್ಲ. ಇಟ್ಸ್ ಓಕೆ, ಈ ಫೋಟೋನ ಪ್ರೆಸ್ ಗೆ ರಿಲೀಸ್ ಮಾಡಿ ನೆಕ್ಸ್ಟ್ ಆ ಡಾಕ್ಟರ್ ನ ಬರೋ ಕೇಳಿ ಅಂದ್ರೆ, ಸೊ ಡಾಕ್ಟರ್ ಕೂಡ ಅಲ್ಲಿಗೆ ಬರ್ತಾರೆ. ಆಗ ಅವರು, ಏನ್ ಸಾರ ಊರ್ ಇನ್ಸ್ಪೆಕ್ಟರ್ ಒಂದು ಬೆಡ್ ತಂದವ್ರೆ, ಅದ್ರಲ್ಲಿ ನೋಡಿದ್ರೆ ನಾಯಿ ಕೂದ್ಲು ನರಿ ಕೂದ್ಲೆಲ್ಲ ಇದೆ. ಅವ್ರಿಗೆ ಹೇಳ್ತಾ ಇದ್ರು, ಕೇಳ್ತಾ ಇಲ್ಲ ಅಂತ ಹೇಳ್ಕೊಂಡೆ ಆ ಪ್ಲೇಸ್ ನ ನೋಡಿ ಇಲ್ಲಿ ಬಂದು ಅಲ್ಲಾಡ್ಸಿದಾರಲ್ಲಪ್ಪ ಅಂತಂದ್ರೆ, ಅವತ್ತು ನೈಟ್ ಹೀರೋ ಆ ಬಾರ್ ನಲ್ಲೇ ಉಳ್ಕೊಂತಾರೆ. ಸೊ ಅವರ ವೈಫ್ಗೆ ನಾನಿವತ್ತು ಇಲ್ಲೇ ಇರ್ತೀನಿ, ನೀನು ಹುಷಾರಾಗಿರಮ್ಮ ಅಂತ ಹೇಳಿ ಹಂಗೆ ಆ ಬಾರ್ ನ ಹೊರಗೆ ಯಾರೋ ಒಬ್ಬ ಟೋಪಿ ಹಾಕೊಂಡವನು ಹೀರೋ ಅಂಡ್ ಟೀಮ್ ನ ಒಳಗಿರೋದನ್ನ ನೋಡಿ ಫುಲ್ಲು ಕೋಪದಲ್ಲಿ ಹೋಗ್ತಾ ಇದ್ರೆ, ಸೊ ನಾವ್ ಅವನ್ನ ಹ್ಯಾಟ್ ಮ್ಯಾನ್ ಅಂತಾನೆ ಕರೆಯೋಣ. ಈ ಹ್ಯಾಟ್ ಮ್ಯಾನ್ ಫುಲ್ಲು ಗಾಂಡಲ್ಲಿ ಒಂದು ಹೋಟೆಲ್ ಒಳಗೆ ಹೋಗ್ತಾನೆ. ಆಕ್ಚುಲಿ ಅವನು ರೂಮ್ ಹತ್ರ ಹೋಗ್ತಾ ಇದ್ರೆ ಅಲ್ಲೇ ಇದ್ದ ಅಟೆಂಡರ್ ಒಬ್ಬ ಈ ಹ್ಯಾಟ್ ಮ್ಯಾನ್ ನ ರೂಮ್ ಗೆ ಒಂದು ಹೋಲ್ ಇದೆ, ಅದ್ರಿಂದ ನಡೀತಾ ಇರೋದನ್ನ ನೋಡ್ತಾ ಇದ್ರೆ ಆ ರೂಮ್ ನಲ್ಲಿ ಹ್ಯಾಟ್ ಮ್ಯಾನ್ ಫುಲ್ಲು ಕೋಪದಲ್ಲಿ ಅಲ್ಲಿರೋರ್ನೆಲ್ಲ ಬಾಯಿಗೆ ಬಂದಂಗೆ ಬೈತಾವನೆ. ಅಲ್ಲಿ ಒಬ್ಳು ಲೇಡಿ ಹಾಗೂ ಇಬ್ರು ಗಂಡಸಿರ್ತಾರೆ. ಎಸ್, ಇವ್ರೆ ಬಸ್ಸಿನಲ್ಲಿ ಆಲ್ಬರ್ಟ್ ನ ಹಿಂಬಾಲಿಸಿದ್ದವರು. ಆಗ ಅದ್ರಲ್ಲೊಬ್ಬನ್ನ ಹಿಡ್ಕೊಂಡು ಸಾಯಿಸಿದ್ದೀನಿ ಅಂದ್ರಲ್ಲೋ, ಇನ್ಯಾರು ಅಲ್ಲಿರೋದು ಅದನ್ನ ನಡೆಸ್ತಾ ಇರೋದು ಅಂತಂದ್ರೆ, ಬಟ್ ಅದು ಬಿಡಿ ಸಾರ್ 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 ತಂದಿದ್ದೀರಾ ಕೊಡಿ ಸಾರ್ ಅಂತ ಅವರು ಕೇಳ್ಕೊಂತಾವ್ರೆ. ಇದೇನಂತ ನೋಡಿದ್ರೆ ಇವ್ರನ್ನೆಲ್ಲ ಡ್ರಗ್ಸ್ ಗೆ ದಾಸನಾಗ್ಸವ್ನೆ. ಸೊ ಇವ್ ಏನ್ ಹೇಳಿದ್ರು ಇವ್ರು ಮಾಡ್ತಾರೆ. ಅವರು ಸಾರ್ ಕುಡಿ ಸಾರ್ ಅಂದ್ರೆ ಮತ್ತೆ ಅವನಿಗೆ ಹೊಡೆದು ನಾಳೆ ಆ ಹೋಟೆಲ್ ಹೋಗಿ ಅವ್ರನ್ನ ಮುಗಿಸ್ತೀರಾ, ಅದ್ರ ಜೊತೆ ಆ ಟಿಕೆಟ್ ಅನ್ನು ತರಬೇಕು ಗೊತ್ತಾಯ್ತಾ ಅಂತ ಹೇಳಿ ಆ ರೂಮ್ ನಿಂದ ಹೊರಗೋದ್ರೆ, ಆಗ ಆ ಅಟೆಂಡರ್ ಏನು ಗೊತ್ತಿಲ್ಲದೆ ಇರೋ ತರ ಮತ್ತೆ ಕೆಲಸ ಮಾಡೋನ್ಗೆ ಬಂದ್ ನಿಲ್ತಾನೆ. ನೆಕ್ಸ್ಟ್ ಹ್ಯಾಟ್ ಮ್ಯಾನ್ ಒಂದು ಡ್ಯಾನ್ಸಿಂಗ್ ಬಾರ್ಗೆ ಹೋಗ್ತಾನೆ. ಅಲ್ಲೊಂದು ಡ್ಯಾನ್ಸರ್ ನ ಹೊರ ಕರೆದು ಅವಳಿಗೆ ಕಾಸ್ಟ್ಲಿ ಗಿಫ್ಟ್ ಎಲ್ಲ ಕೊಡ್ತಾನೆ. ಲೇ, ಅಲ್ಲಿ ನೋಡಿದ್ರೆ ಡ್ರಗ್ಸ್ ಗೆ ದಾಸನಾಗಿ ಮಾಡಿ ಇಲ್ಲಿ ಬಂದು ಹುಡುಗಿರ್ ಶೋಕಿ ಮಾಡ್ತಾ ಇದೀಯಾ ಅಂತ ನಾವ್ ಅನ್ಕೊಂಡ್ರೆ, ನೆಕ್ಸ್ಟ್ ಹೀರೋನ ವೈಫ್ ನ ತೋರಿಸ್ತಾರೆ. ಅವರ ಕೈಲಿ ತರಕಾರಿ ಸಾಮಾನಿನ ಜೊತೆ ಎಲ್ ಬಂದವ್ರೆ ಅಂದ್ರೆ ಹೀರೋ ಆ ಬಾರ್ ಹತ್ರ ಬಂದವ್ರೆ. ಆಕ್ಚುಲಿ ಇಲ್ಲಿ ಬೇರೆ ತರಾನೇ ಸೆಟಪ್ ಮಾಡವ್ರೆ ಹೀರೋ. ಅವರ ವೈಫ್ ನ ಜೊತೆ ಸೇರಿ ಅಡಿಗೆ ಮಾಡ್ತವ್ರೆ. ಅದ್ರೊಳಗೆ ಕಸ್ಟಮರ್ಸ್ ತರ ಈ ಅಸಿಸ್ಟೆಂಟ್ ಇದಾರೆ. ಆಗ ಅವರು, ತಮ್ಮ 2 ಕಾಫಿ ತಗೊಂಬಪ್ಪ ಅಂತ ಆರ್ಡರ್ ತಗೊಳ್ಳೋ ಹೀರೋಗೆ ಹೇಳಿದ್ರೆ, ಲೇ ನೋಡೋಕೊಳ್ಳೆ ನೈಟ್ ಅಲ್ಲಿ ನಾಯಿ ಹಿಡಿಯೋರ್ ತರ ಇಟ್ಕೊಂಡು ನನ್ನ ಹತ್ರನೇನಾ ಅಂತ ಹೀರೋ ಹೇಳ್ತಾರೆ. ಅಲ್ಲಿ ಏನ್ ನಡೀತೋ ಹೇಳ್ರೋ ಅಂದ್ರೆ, ಅದೇನಂದ್ರೆ ಇವ್ರು ಇಲ್ಲಿ ಹೋಟೆಲ್ ಇಟ್ಟಿರೋ ತರ ಸೀನ್ ಸೆಟಪ್ ಮಾಡವ್ರೆ, ಅದೇ ತರ ಆಕ್ಟ್ ಕೂಡ ಮಾಡ್ತವ್ರೆ. ಬಿಕಾಸ್ ಕೊಲೆಗಾರ ಇವ್ರನ್ನ ಹುಡ್ಕೊಂಡು ಬಂದ್ರೆ ಹಿಡಿಬಹುದು ಅಂತ. ನೆಕ್ಸ್ಟ್ ಅಸಿಸ್ಟೆಂಟ್ ವಿಚಾರಿಸಿರೋ ವಿಷಯನೆಲ್ಲ ಹೀರೋ ಹತ್ರ ಹೇಳ್ತಾರೆ. ಈ ಆಲ್ಬರ್ಟ್ ಅನ್ನೋನು 18 ತಿಂಗಳ ಮುಂಚೆ ಇಲ್ಲಿ ಬಂದು ಹೋಟೆಲ್ ಇಟ್ಟವನೆ, ಅದಕ್ಕಿಂತ ಮುಂಚೆ ವೇಟರ್ ಆಗಿ ಕೆಲಸ ಮಾಡ್ತಾ ಇದ್ದ ಅಂದ್ರೆ, ಸರಿ ಅವರ ವೈಫ್ ನ ಎಲ್ ಮೀಟ್ ಮಾಡಿದ್ನಂತೆ, ಏನಾದ್ರೂ ಗೊತ್ತಾಯ್ತಾ ನೀನಾ ಬಗ್ಗೆ ಅಂತ ಹೀರೋ ಕೇಳಿದ್ರೆ, ಅವರನ್ನ ಇಲ್ಲೇ ಮೀಟ್ ಮಾಡಿರೋದು, ಬಿಕಾಸ್ ನೀನಾ ಕಡೆಯವರು ಈ ಊರ್ನಲ್ಲೇ ಇದ್ದಾರೆ. ಓಕೆ, ಹಂಗಂದ್ರೆ ಹೋಗು ಆ ಫ್ಯಾಮಿಲಿ ಅವ್ರನ್ನ ವಿಚಾರಿಸಿ, ಮೇ ಬಿ ನೀನಾ ಜೀವಂತವಾಗಿ ಇರಬಹುದು ಅಂತೇಳಿ ಕಳ್ಸಿ ನೆಕ್ಸ್ಟ್ ಅಲ್ಲಿ ಬರೋ ಕಸ್ಟಮರ್ಸ್ ಹತ್ರ
ನೀನಾ ಏನಾದ್ರೂ ಪ್ರೆಗ್ನೆಂಟ್ ಆಗಿದ್ಲಾ ಅಂತ ವಿಚಾರಿಸಿದ್ರೆ ಇಲ್ಲ ಸರ್, ಬಟ್ ಅವ್ರಿಬ್ರಿಗೂ ಮಗು ಮಾಡ್ಕೋಬೇಕು ಅಂತ ತುಂಬಾ ಇಷ್ಟ ಇತ್ತು ಅಂತ ಕಸ್ಟಮರ್ಸ್ ಹೇಳ್ತಾ ಇದ್ರೆ ಹಂಗೆ ಆ ಹೋಟೆಲ್ ನ ಹೊರಗೆ ತೋರಿಸ್ತಾರೆ. ಆ ಕಿಲ್ಲರ್ ಅಲ್ಲೊಬ್ಬ ಆ ಹೋಟೆಲ್ ಅನ್ನೇ ಗುರಾಯಿಸ್ಕೊಂಡು ನೋಡ್ತಾವನೆ, ಬಟ್ ಒಳಗಿರೋದು ಪೊಲೀಸ್ನವರು ಅಂತ ಅವನ್ಗೆ ಗೊತ್ತಿಲ್ಲ. ಸೊ ಇವನು ಒಳಗೋಗಿ ಡ್ರಿಂಕ್ಸ್ ನ ಕೇಳ್ತಾನೆ, ಅವರು ಸರ್ವ್ ಮಾಡ್ತಾರೆ. ಬಟ್ ಆ ಗ್ಯಾಂಗ್ ನವನು ಅಲ್ಲಿರೋರು ಪೊಲೀಸ್ ಅಂತ ರೆಕಾಗ್ನೈಸ್ ಮಾಡ್ಬಿಡ್ತಾನೆ, ಬಿಕಾಸ್ ಅಸಿಸ್ಟೆಂಟ್ ಹತ್ರ ಗನ್ನ ನೋಡ್ಬಿಡ್ತಾನೆ. ಸೊ ಅಲ್ಲಿಂದ ಗಾಬ್ರಿಲಿ ಅವನು ಹೋದ್ರೆ ಇದನ್ನ ಗಮನಿಸಿದ ಹೀರೋ ಅಸಿಸ್ಟೆಂಟ್ ಗೆ ಫಾಲೋ ಮಾಡೋಕೆ ಹೇಳ್ತಾರೆ. ಅದೇ ತರ ಅಸಿಸ್ಟೆಂಟ್ಸ್ ಇಬ್ರು ಅವನಿಂದ ಇದ್ದಿದ್ರೆ ಅವನು ಕೂಡ ಇವರಿಂದ ತಪ್ಪಿಸ್ಕೊಂಡೋಗಿ ಒಂದು ಬಾರ್ ನಲ್ಲಿ ಯಾರಿಗೋ ಫೋನ್ ಮಾಡ್ತಾ ಇದ್ರೆ ಅಲ್ಲಿಗೆ ಅಸಿಸ್ಟೆಂಟ್ ಹೋಗ್ತಾನೆ. ಬಟ್ ಅವನು ಅಸಿಸ್ಟೆಂಟ್ ಅನ್ನ ತಳ್ಳಿ ಅಲ್ಲಿಂದ ಓಡೋದ್ರೆ ಅಸಿಸ್ಟೆಂಟ್ ಬಿಡ್ದಂಗೆ ಅವನನ್ನ ಹಿಂಬಾಲಿಸಿದ್ರೆ ಆ ಕಿಲ್ಲರ್ ಓಡ್ತಾ ಇದ್ರೆ ಯಾರೋ ಹಿಂದೆಯಿಂದ ಅವನನ್ನ ಶೂಟ್ ಮಾಡ್ತಾರೆ. ಅಲ್ಲಿಗೆ ಅವನ ಕತೆ ಹೋಗಯ್ಯ. ಶೂಟ್ ಮಾಡಿದ್ಯಾರಂತ ನೋಡಿದ್ರೆ ಈ ಹ್ಯಾಟ್ ಮ್ಯಾನ್. ಎಲ್ಲಿ ಅವನು ಸಿಗಾಕೊಂಡ್ರೆ ಇವನವರೆಗೂ ಬರುತ್ತೆ ಅಂತ ಹೀಗೆ ಮಾಡೋ. ಈ ಕಡೆ ನೋಡಿದ್ರೆ ಹೀರೋ ಸ್ಟೇಷನ್ಗೆ ಬಂದ್ರೆ ಅವರ ವೈಫ್ ಇನ್ನು ಆ ಹೋಟೆಲ್ ನಲ್ಲೇ ಇದ್ದಾರೆ. ಸೊ ಫೋನ್ ಮಾಡಿ, ಸಾರಿ ಕಣಮ್ಮ, ನಾನ್ ಸ್ವಲ್ಪ ಅರ್ಜೆಂಟ್ ನಲ್ಲಿ ಬಂದ್ಬಿಟ್ಟೆ, ಸೊ ಕಾರ್ ಕಳ್ಸಿದ್ದೀನಿ, ಅದ್ರಲ್ಲಿ ಬಂದ್ಬಿಡು ಅಂದ್ರೆ ಓಕೆ, ಇದು ಒಂಥರ ಚೆನ್ನಾಗಿತ್ತು ಅಂತ ಅವರ ವೈಫ್ ಮಾತಾಡ್ತಾ ಇದ್ರೆ ಹಂಗೆ ಹೊರಗೆ ಆ ಹ್ಯಾಟ್ ಮ್ಯಾನ್ ಬರ್ತಾನೆ. ಓ, ದಟ್ ಮೀನ್ಸ್ ವೈಫ್ಗೆ ಆಪತ್ತು ಅಂತ ನಾವ್ ಅಂದ್ಕೊಂಡಿದ್ರೆ ಸೇಮ್ ಟೈಮ್ಗೆ ಹೀರೋ ಕಳ್ಸಿರೋ ವೆಹಿಕಲ್ ಅಲ್ಲಿಗೆ ಬರುತ್ತೆ. ಸೊ ಆ ಹ್ಯಾಟ್ ಮ್ಯಾನ್ ಇದನ್ ನೋಡಿ ಅಲ್ಲಿಂದ ಹೋಗ್ತಾನೆ. ನೆಕ್ಸ್ಟ್ ಹಂಗೆ ಸ್ಟೇಷನ್ ನಲ್ಲಿ ತೋರಿಸ್ತಾರೆ. ಅಲ್ಲೋ ಫುಲ್ ಟೆನ್ಷನ್ ನಡೀತಾ ಇದೆ, ಬಿಕಾಸ್ ಆ ಊರಿನ ಕೇಸ್ ಇತ್ತಲ್ಲ ಅದಕ್ಕೆ ಕರೆಕ್ಟ್ ಆದ ಲೀಡೇ ಸಿಗ್ತಾ ಇಲ್ಲ. ಇದ್ರ ನಡುವೆ ಈ ಆಲ್ಬರ್ಟ್ ನ ಕೇಸ್ ನಲ್ಲಿ ಓಪನ್ ಫೈರಿಂಗ್ ಬೇರೆ ಆಯ್ತಲ್ಲ. ಸೊ ಇದನ್ನ ಸೀರಿಯಸ್ ಆಗಿ ತಿಳ್ಕೊಂಡ ಮೇಲಧಿಕಾರಿ ಈ ಕೇಸ್ಗೆ ಪರ್ಮಿಷನ್ ಕೊಡ್ತಾರೆ, ಬೇಗ ಹಿಡೀರಿ ಅಂತ. ಸೊ ಹೀರೋಗೆ ಈಗ ಫುಲ್ ಫೋರ್ಸ್ ಸಿಗುತ್ತೆ. ಸೊ ಎಲ್ಲಿಂದ ಇನ್ವೆಸ್ಟಿಗೇಷನ್ ನ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಅದೇ ತೀರೋಗಿದ್ನಲ್ಲ ಅಕ್ಯೂಸ್ಡ್, ಆಕ್ಚುಲಿ ಅವನೊಬ್ಬ ಇಲ್ಲಿಗಲ್ ಇಮಿಗ್ರೆಂಟ್, ಅಂದ್ರೆ ಅಕ್ರಮ ವಲಸಿಗ. ಅವನು ಪ್ಯಾರಿಸ್ ನವನೇ ಅಲ್ಲ. ಸೊ ಇಂಥವ್ರೆಲ್ಲ ಇರುವಂತಹ ಜಾಗ ಇದೆಯಲ್ಲ, ಅಲ್ಲೊಂದು ಹೋಟೆಲ್ ಇದೆ. ಅದೇ ಆ ಹ್ಯಾಟ್ ಮ್ಯಾನ್ ಫಸ್ಟ್ ಹೋಗಿ ಇವ್ರನ್ನೆಲ್ಲ ಮೀಟ್ ಮಾಡಿದ್ನಲ್ಲ, ಅದೇ ಹೋಟೆಲ್. ಆ ಹೋಟೆಲ್ಗೆ ಹೋಗಿ ಹೀರೋ ನೋಡಿದ್ರೆ ಇವ್ರ ತರಾನೇ ಸುಮಾರು ಜನ ಅಲ್ಲವ್ರೆ. ಸೊ ಇಲ್ಲಿಗಲ್ ಆಗಿದ್ದಾರೆ ಅಂತ ಎಲ್ಲಾರನ್ನು ಅರೆಸ್ಟ್ ಮಾಡಿದ್ರೆ ಈ ಗ್ಯಾಪ್ ನಲ್ಲಿ ಕಿಲ್ಲರ್ಸ್ ಅಲ್ಲಿ ಇಬ್ರಲ್ಲಿ ಒಬ್ಬ ಬದುಕಿದ್ನಲ್ಲ, ಅವನು ಬೇಕಾದನ್ನೆಲ್ಲ ಎತ್ಕೊಂಡು ಹೋಗೋಕೆ ನೋಡ್ತಾ ಇದ್ರೆ ಆಗ ಇವ್ರ ಜೊತೆ ಇದ್ದ ಲೇಡಿ ನನ್ನನ್ನು ಕರ್ಕೊಂಡು ಹೋಗೋ ಅಂತ ಕೇಳಿದ್ರೆ ಅವನು ಇವಳನ್ನ ಬಿಟ್ಟು ಗಾಬ್ರಿಲಿ ಅಲ್ಲಿಂದ ಪೊಲೀಸ್ನವ್ರಿಗೆ ಸಿಗ್ದಂಗೆ ಎಸ್ಕೇಪ್ ಆಗ್ತಾನೆ. ಬಟ್ ಆ ರೂಮ್ಗೆ ಅಸಿಸ್ಟೆಂಟ್ ಅಂಡ್ ಟೀಮ್ ಬಂದ್ರೆ ಅವರ ಹಿಂದೆನೆ ಹೀರೋ ಬರ್ತಾರೆ. ಅದಕ್ಕಿಂತ ಮುಂಚೆನೆ ಆ ಲೇಡಿ ಫುಲ್ ಪೊಲೀಸ್ನವ್ರಿಗೆಲ್ಲ ಆವಾಜ್ ಆಗ್ತಾವಳೆ. ಅದಲ್ದೆ ಆ ಅಸಿಸ್ಟೆಂಟ್ ನ ಕೈನ ಬೇರೆ ಕಚ್ಚವಳೆ. ಬಟ್ ಅಲ್ಲಿಗೆ ಬಂದ ಹೀರೋ ಅವಳನ್ನ ನೋಡಿ ಅವಳು ಕಿರ್ಚ್ತಾ ಇರೋಕೆ ಕಾರಣ ಅವಳು ಪ್ರೆಗ್ನೆಂಟ್ ನೋವಲ್ ಅವಳೆ. ಫಸ್ಟ್ ಆಂಬುಲೆನ್ಸ್ ನ ಅರೇಂಜ್ ಮಾಡ್ರೋ ಅಂತ ಹೇಳಿ ಆ ಅಟೆಂಡರ್ ನ ಕರೆದು ಯಾರು ಇವ್ರಲ್ಲ, ಏನ್ ಕತೆ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ ಸರ್, ಈ ಹುಡುಗಿ ಮಾತ್ರ ಇಲ್ಲಿದೆ ಅಂದ್ರೆ, ಲೇ ನೋಡಕ್ ಒಳ್ಳೆ ಗುಂಪೊಳಗಿರೋ ಗೋರಿಲ್ಲಾ ತರ ಇಟ್ಕೊಂಡು ನನ್ ಹತ್ರನೇ ನಡ್ಕಾನ ಅಂತ ಹೀರೋ ಬೈದ್ರೆ, ಸಾರ್ ಅದು ಈ ಹುಡುಗಿ ಜೊತೆ ಇನ್ನಿಬ್ರು ಇದ್ರು ಸಾರ್, ಅವರು ಕೂಡ ವಲಸಿಗರೆ ಅಂತೆಲ್ಲ ಆ ಅಟೆಂಡರ್ ಹೇಳ್ತಾನೆ. ಹೀಗೆ ಇವ್ರಿಗೆ ಆಲ್ಬರ್ಟ್ ನ ಸಾಯಿಸಿದಾರೆ ಯಾವ್ದು ಅಂತ ತಿಳಿತು, ಬಟ್ ಯಾಕೆ ಸಾಯಿಸಿದ್ರು ಅಂತ ಹೀರೋಗೆ ತಿಳಿತಾ ಇಲ್ಲ. ಸೊ ಆ ಲೇಡಿನ ಆಂಬುಲೆನ್ಸ್ ನಲ್ಲಿ ಕಳಿಸಿ ಮತ್ತೆ ಆ ಹೋಟೆಲ್ ನೊಳಗ್ ಹೋಗಿ ಈ ಅಟೆಂಡರ್ ನೋಡ್ತಾ ಇದ್ದ ಹೋಲ್ ನ ಹೀರೋ ಕಂಡಿಡಿತಾರೆ. ಅದನ್ನ ತೋರಿಸಿ ಎಲ್ಲಾನು ಕ್ಲೋಸ್ ಮಾಡ್ಕೊಂಡು ನಿಜಾನ ಹೇಳ್ತೀಯಾ ಅಂತ ಹೀರೋ ಅಂದ್ರೆ ಆಗವನು ಎಲ್ಲಾನು ಹೇಳ್ತಾನೆ. ಇವ್ರು 3 ಜನ ಅಲ್ದೆ ಇನ್ನೊಬ್ಬ ಬರ್ತಾ ಇದ್ದ ಸಾರ್ ಅಂದ್ರೆ ಏನು ಇನ್ನೊಬ್ಬನ ಅಂತ ಹೀರೋ ಮತ್ತೆ ಕೇಳಿದ್ರೆ, ಎಸ್ ಸಾರ್, ಹ್ಯಾಟ್ ಅಂಡ್ ಕೋಟ್ ಹಾಕೊಂಡು ಬರುವ, ಆಗಾಗ ಬಂದು ಇವ್ರಿಗೆ ಡ್ರಗ್ಸ್ ನ ಕೊಡ್ತಾ ಇದ್ದ. ರ್ಯಾಂಡಮ್ ಆಗಿ ಒಂದು ದಿನ ಬಂದು ಇವ್ರನ್ನ ಹೊರಗೆ ಕರ್ಕೊಂಡು ಹೋಗ್ತಾ ಇದ್ದ. ಒಂದಿನ ಆದ್ಮೇಲೆ ಬರ್ತಾ ಇದ್ರು, ಬರ್ಬೇಕಾದ್ರೆ ತುಂಬಾ ದುಡ್ಡು ತರ್ತಾ ಇದ್ರು. ಎಷ್ಟೋ ಸಾರಿ ಅವರ ಬಟ್ಟೆಗಳೆಲ್ಲ ರಕ್ತದ ಕಲೆಗಳಾಗ್ತಿತ್ತು ಅಂತ ಅವನೊಂದು ಶಾಕಿಂಗ್ ಆದ ಟ್ವಿಸ್ಟ್ ಕೊಟ್ರೆ ಆಗ ಹೀರೋ ಅವರು ಯಾವ್ಯಾವ ಡೇಟ್ ನಲ್ಲಿ ಹೊರಗೋಗೋರೆ ಅಂತ ಹೇಳಕ್ಕಾಗತ್ತಾ ಅಂತಂದ್ರೆ ಆಗ ಅವನು ಚೆಕ್ ಮಾಡಿ ಡೇಟ್ ಗಳನ್ನ ಹೇಳಿದ್ರೆ ಇಲ್ಲಿಟ್ಟವನ್ ನೋಡಿ ಡೈರೆಕ್ಟರ್ ಸರಿಯಾದ ಟ್ವಿಸ್ಟ್ ನ. ಅದೇನಂದ್ರೆ ಹೀರೋ ಈ ಕೇಸ್ ನ ಸಿನ್ಸಿಯರ್ ಆಗಿ ಕ್ರ್ಯಾಕ್ ಮಾಡಿದ್ರಿಂದ ಇದಕ್ಕೆ ಪೇರ್ ಆಗಿರೋ ಇನ್ನೊಂದು ಕೇಸ್ ಕ್ರ್ಯಾಕ್ ಆಗುತ್ತೆ. ಅದ್ಯಾವ್ದಂದ್ರೆ ಅದೇ ಆ ಊರ್ನ ದರೋಡೆ ಕೇಸ್. ಸೊ ಆ ತರ ಊರೊಳಗೆ ನುಗ್ಗಿ ಕೊಲೆಗಳನ್ನ ಜೊತೆ ದರೋಡೆ ಮಾಡ್ತಾ ಇದ್ದ ಗ್ಯಾಂಗ್ ಇದು. ದೇರ್ ಫೋರ್ ಹೀರೋ ಒಂದು ಕಲ್ಲಲ್ಲಿ 2 ಹಕ್ಕಿ ಹೊಡೆದ್ರು. ಆಗ ಆ ಊರಿನ ಇನ್ಸ್ಪೆಕ್ಟರ್ ನ ಕರೆದು ಇಲ್ಲಿದ್ದವರ
ಫಿಂಗರ್ ಪ್ರಿಂಟ್ ನ ತೋರಿಸಿದ್ರೆ, ಗುರುಜಿ ನೀವು ಸೂಪರ್ ಗುರುಜಿ, ಬಟ್ ಗುರುಜಿ ಇವರು ಇಲ್ಲಿಗಲ್ ಇಮಿಗ್ರೆಂಟ್ಸ್, ಇವ್ರಿಗೆ ಹೆಂಗೆ ಊರೊಳಗಿರೋ ಶ್ರೀಮಂತರ ಡೀಟೇಲ್ಸ್ ಎಲ್ಲ ಗೊತ್ತು ಅಂತ ಕೇಳಿದ್ರೆ, ಆಗ ಹೀರೋ ಇಲ್ಲಿರೋ ಇಮಿಗ್ರೆಂಟ್ಸ್ ಎಲ್ಲ ಪಾರ್ಟ್ ಟೈಮ್ ಕೆಲ್ಸಕ್ಕಾಗಿ ತುಂಬಾ ಊರುಗಳಿಗೆ ಹೋಗ್ತಾ ಬರ್ತಾ ಇರ್ತಾರೆ, ಆ ಟೈಮ್ ನಲ್ಲೇ ನೋಡಿರ್ಬಹುದು ಅಂತಂದ್ರೆ, ಬಟ್ ಆ ಬ್ಯಾಟ್ ಮ್ಯಾನ್ ಅನ್ನ ಕಂಡಿಡಿದ್ರ ಅಂತಂದ್ರೆ ಇನ್ನೂ ಇಲ್ಲ, ಬಿಕಾಸ್ ಅವನು ಸ್ವಲ್ಪ ಹುಷಾರಾಗವನು. ನನ್ನ ಪ್ರಕಾರ ಈ ದರೋಡೆಗಳಿಗೆಲ್ಲ ಇವರ ಜೊತೆ ಅವನು ಹೋಗಲ್ಲ, ಬಿಕಾಸ್ ಇವ್ರನ್ನೆಲ್ಲ ಒಂದು ವ್ಯಾನ್ ನಲ್ಲಿ ಕೆಲ್ಸಿ ಅವನು ಇವ್ರಿಗೆಲ್ಲ ಹೇಟಲ್ಲ. ಸೊ ಒಬ್ನೇ ಟ್ರೈನ್ ನಲ್ಲಿ ಹೋಗ್ತಾ ಇದ್ದ ಅಂತ ಹೀರೋ ಅವರ ಇಂಟೆಲಿಜೆನ್ಸ್ ನಿಂದಾಗಿ ತಿಳ್ಕೊಂಡ ಮ್ಯಾಟರ್ ನೆಲ್ಲ ಆ ಇನ್ಸ್ಪೆಕ್ಟರ್ ಗೆ ಹೇಳ್ತಾರೆ. ಹೀರೋ ಹೇಗೋ ಆ ಊರ್ನ ಕೇಸ್ ನ ಲೀಡ್ ನ ಹಿಡಿದ್ಬಿಟ್ರು, ಬಟ್ ಈ ಆಲ್ಬರ್ಟರ್ ನ ಯಾಕೆ ಸಾಯಿಸಿದ್ರು ಅಂತ ತಿಳಿತಾ ಇಲ್ಲ. ಸೊ ಅದನ್ನೀಗ ಕಂಡಿಡಿಬೇಕಲ್ಲ. ನೆಕ್ಸ್ಟ್ ಆ ಕಿಲ್ಲರ್ ಗಳಲ್ಲಿ ಒಬ್ಬನನ್ನ ತೋರಿಸ್ತಾರೆ. ಅವನು ಸ್ಟ್ರೈಟ್ ಆಗಿ ಆ ಹ್ಯಾಟ್ ಮ್ಯಾನ್ ಇರೋ ಡ್ಯಾನ್ಸಿಂಗ್ ಬಾರ್ ಹತ್ರ ಬಂದು ಮೀಟ್ ಮಾಡ್ತಾನೆ. ಈ ತರ ನಡೆದಿದ್ದೆಲ್ಲ ಹೇಳ್ತಾನೆ ಅವನಿಗೆ. ಆಗ ಆ ಹ್ಯಾಟ್ ಮ್ಯಾನ್ ಏನೋ ಆ ಲೇಡಿ ಸಿಕ್ಕಾಕೊಂಡ್ಲ, ನೀನೋಗಿ ಫಸ್ಟ್ ಆ ಲೇಡಿನ ಸಾಯಿಸು, ಇಲ್ಲಾಂದ್ರೆ ನಾವು ಸಿಕ್ಕಾನ್ಕೋತೀವಿ ಅಂತ ಅವನಿಗೆ ಹೇಳಿ ಕಳ್ಸಿದ್ರೆ, ನೆಕ್ಸ್ಟ್ ಹಂಗೆ ಸ್ಟೇಷನ್ ಹತ್ರ ಒಂದು ಚಿಕ್ಕ ಹುಡುಗಿನ ತೋರಿಸ್ತಾರೆ. ಅದ್ಯಾರಂದ್ರೆ ಬಸ್ಸಿನಲ್ಲಿ ರಾಬ್ರಿ ಹಿಡಿತಲ್ಲ, ಅಲ್ಲಿ ಬದುಕಿದ್ದ ಹುಡುಗಿ ಇವಳು. ಈ ಹುಡುಗಿನ ಹೀರೋ ವಿಚಾರಿಸ್ತಾವ್ರೆ. ಆ ಕಿಲ್ಲರ್ ಗಳ ಫೋಟೋನ ಆ ಹುಡುಗಿಗೆ ತೋರಿಸಿದ್ರೆ ಆ ಹುಡುಗಿ ಕೂಡ ಅವ್ರೆ ಅಂತ ಕನ್ಫರ್ಮ್ ಮಾಡ್ತಾಳೆ. ಅದಾದ್ಮೇಲೆ ಹೀರೋ ಸ್ಟ್ರೈಟ್ ಆಗಿ ಆ ಗರ್ಭಿಣಿ ಸೇರ್ಸಿದ್ದ ಹಾಸ್ಪಿಟಲ್ಗೆ ಹೋಗಿ ಆ ಲೇಡಿ ಹತ್ರ ನಮ್ಗೆಲ್ಲ ಗೊತ್ತಾಗಿದೆ, ಸುಮ್ನೆ ನಡೆದಿದ್ದೆಲ್ಲಾನು ಹೇಳಿದ್ರೆ ಸರಿ ಅಂತ ಅಬಾಜ್ ಆಗ್ತದ್ರೆ, ಆ ಲೇಡಿನೋ ಇವ್ರನ್ನೆಲ್ಲ ಲೆಕ್ಕಕ್ಕೆ ತಗೊಂತಾ ಇಲ್ಲ. ಆಗ ಹೀರೋ, ಯಾಕೆ ನಿನ್ಗೆ ಮಾತ್ರ ಮಕ್ಕಳು ಮರಿ ಇರ್ಬೇಕಾ, ಬೇರೆಯವರ ಜೀವ ಅಂದ್ರೆ ಅಷ್ಟೊಂದು ಅಸಡ್ಡೆನಾ, ಫುಲ್ಲು ಫ್ಯಾಮಿಲಿನೇ ಮುಗಿಸ್ತಾ ಇದ್ದೀರಲ್ಲ, ಇದ್ರಲ್ಲಿದ್ದ ಹೆಣ್ಣು ಮಕ್ಕಳನ್ನು ಭೀಕರವಾಗಿ ಸಾಯಿಸಿದಿರಲ್ಲ, ನೀನು ಒಬ್ಳು ಲೇಡಿ ಅನ್ಕೊಂಡು ನಿನ್ನ ಬಿಡ್ತೀವಿ ಅನ್ಕೋಬೇಡ, ನೀನು ನಿಮ್ಮ ವಿರುದ್ಧ ಎವಿಡೆನ್ಸ್ ಅಂಡ್ ಐ ವಿಟ್ನೆಸ್ ಕೂಡ ಇದೆ ಅಂತ ಲೇಡಿನ ಸರಿಯಾಗಿ ಬೈದು ಹೊರ ಬರ್ತಾರೆ. ಆಗ ಅಲ್ಲೇ ಇದ್ದ ನರ್ಸ್ ಹತ್ರ ಆ ಲೇಡಿನ ಸರಿಯಾಗಿ ನೋಡ್ಕೊಳ್ಳಿ ಅಂತಾರೆ. ಬಟ್ ಆ ಊರಿನ ಇನ್ಸ್ಪೆಕ್ಟರ್ ಯಾಕಂಗಂದ್ರಿ ಅಂದ್ರೆ, ಏನೇ ಆದ್ರೂ ಅವಳು ಒಂದು ಹೆಣ್ಣಲ್ವಾ, ಅವಳಿಗೂ ಮಗು ಇದೆ ಅಂದ್ರೆ, ಏನ್ ಸಾರ್ ನೀವು ಸಖತ್ ಎಮೋಷನಲ್ ಪರ್ಸನ್ ಸಾರ್ ಅಂತ ಅವರಂದ್ರೆ, ನೆಕ್ಸ್ಟ್ ಹಂಗೆ ಆ ಲೇಡಿನ ಜೈಲ್ಗಂತ ಕರ್ಕೊಂಡ್ ಹೋಗ್ತಾವ್ರೆ. ಆಗ ಅವಳು ನನ್ನ ಮಗು ಬೇಕು ಅಂತಾಳೆ. ಬಿಡು ಆ ಮಗುನ ಜೋಪಾನವಾಗಿ ನೋಡ್ಕೋತಾರ ಅವ್ರು, ನೀನು ಜೈಲ್ಗೆ ಹೋಗ್ಬೇಕಷ್ಟೇ ಅಂತ ಅಸಿಸ್ಟೆಂಟ್ ಹೇಳಿದ್ರೆ, ಸೇಮ್ ಟೈಮ್ ನಲ್ಲಿ ಆ ಕಿಲ್ಲರ್ ಅಲ್ಲೊಬ್ಬ ಆ ಲೇಡಿನ ಸುಡೋಕೆ ಬಂದ್ರೆ ಅದನ್ನ ನೋಡಿದ ಅಸಿಸ್ಟೆಂಟ್ ಶಾರ್ಪ್ ಆಗಿ ರಿಯಾಕ್ಟ್ ಆಗಿ ಅವನ ಮೇಲೆ ಫೈರ್ ಮಾಡ್ತಾನೆ. ಸೊ ಈ ಕಿಲ್ಲರ್ ಕೂಡ ಹೋಗಯ್ಯ. ಇದ್ದ 2 ಕಿಲ್ಲರ್ ಅನ್ನು ಸಾಯ್ಸಾಯ್ತು, ಈ ಲೇಡಿನೂ ಹಿಡಿದವ್ರೆ. ಬಟ್ ಆ ಮೇನ್ ವಿಲ್ಲನ್ ಹ್ಯಾಟ್ ಮ್ಯಾನ್ ಬಗ್ಗೆ ಪ್ರಾಪರ್ ಆಗಿ ಇವ್ರಿಗೆ ಗೊತ್ತಾಗ್ತಾ ಇಲ್ಲ. ಇದನ್ನೆಲ್ಲ ಹೀರೋ ಯೋಚಿಸ್ತಾ ಅವರ ಮನೆಗೆ ಹೋದ್ರೆ, ಇಲ್ಲಿ ನೋಡಿ ಡೈರೆಕ್ಟರ್ ಇನ್ನೊಂದು ಟ್ವಿಸ್ಟ್ ನ, ಅದೇನಂದ್ರೆ ಆ ಆಲ್ಬರ್ಟ್ ನ ಫ್ರೆಂಡ್ ನ ಬಗ್ಗೆ ಪೇಪರ್ ಅಲ್ಲಿ ನ್ಯೂಸ್ ಹಾಕಿದ್ರಲ್ಲ, ಆ ತರ ನಿಜವಾಗ್ಲು ಆಲ್ಬರ್ಟ್ ನ ಬಗ್ಗೆ ಕಾಳಜಿ ಇದ್ರೆ ಬಂದು ನನ್ನ ಮೀಟ್ ಮಾಡು ಅಂತ, ಅದೇ ತರ ಆ ನ್ಯೂಸ್ ಪೇಪರ್ ನ ಹಿಡ್ಕೊಂಡು ಆಲ್ಬರ್ಟ್ ನ ಫ್ರೆಂಡ್ ಬರ್ತಾನೆ. ಸೊ ಅವನಿಗ ನಡೆದಿದ್ನೆಲ್ಲ ಹೇಳ್ತಾನೆ. ಸಾರ್, ಅವತ್ತು ಆಲ್ಬರ್ಟ್ ನನ್ಗೆ ಫೋನ್ ಮಾಡಿ ಹೆಲ್ಪ್ ಕೇಳಿದ್ರು, ಈ ತರ ಆ ಊರ್ನಲ್ಲಿ ನಡೆದ ಕೊಲೆಗಳನ್ನ ಮಾಡಿದ ಕಿಲ್ಲರ್ನ ನಾನು ಕಂಡಿಡ್ಬಿಟ್ಟೆ ಅಂತ. ಸೊ ಅದಕ್ಕೆ ನೀನ್ ನಮ್ಗೆ ಹೆಲ್ಪ್ ಮಾಡ್ಬೇಕು ಅಂದ್ರೆ, ಅದಲ್ಲದೆ ನೀನು ಹೆಲ್ಪ್ ಮಾಡಿದ್ರೆ ನಿನಗೆ ಸ್ವಲ್ಪ ದುಡ್ಡು ಕೊಡ್ತೀನಿ ಅಂತ ಅವ್ರಂತಾರೆ. ಅದಕ್ಕೆ ನಾವು ಕೂಡ ಓಕೆ ಅಂದ್ವಿ. ಅಂದ್ರೆ ನೀವು ಅಂದ್ರೆ ಯಾರ್ಯಾರು ಅಂತ ಹೀರೋ ಕೇಳ್ತಾರೆ. ಸಾರ್, ಅದೆಲ್ಲ ಹೇಳೋಕಾಗಲ್ಲ, ನೀವೇ ಅರ್ಥ ಮಾಡ್ಕೊಳ್ಳಿ ಸಾರ್. ನಿಜವಾಗ್ಲೂ ನಾವು ಆಲ್ಬರ್ಟ್ಗೆ ಹೆಲ್ಪ್ ಮಾಡೋಕೆ ಬಂದ್ವಿ, ಬಟ್ ಬರೋ ದಾರಿಲಿ ನಮ್ಮ ಗಾಡಿ ಬ್ರೇಕ್ ಡೌನ್ ಆಗೋಯ್ತು. ಅದಾದ್ಮೇಲೆ ಮನೆಗೆ ಹೋಗಿ ನೋಡಿದ್ರೆ ಅವರು ತೀರೋಗಿದ್ರು. ಸರಿ, ಓಕೆ, ನೀವ್ಯಾಕೆ ಪೊಲೀಸ್ಗೆ ಕಾಲ್ ಮಾಡ್ಲಿಲ್ಲ? ಅದಕ್ಕವನು, ನಾನು ಆಲ್ರೆಡಿ 10 ವರ್ಷ ಜೈಲ್ನಲ್ಲಿದ್ದವನು ಸಾರ್, ಈಗ ತಾನೇ ಪರೋಲ್ ನಲ್ಲಿ ಹೊರಗೆ ಬಂದಿದ್ದೀನಿ, ಮತ್ತೆ ಜೈಲ್ಗೆ ಹೋಗಕ್ ಇಷ್ಟ ಇಲ್ಲ ಸಾರ್. ನಾನ್ ಏನ್ ಹೇಳಿದ್ರು ಯಾರು ಇದನ್ನ ನಂಬ್ತಾ ಇರ್ಲಿಲ್ಲ. ಇದನ್ನ ಮಾಫಿಯಾದವರ ಕೆಲ್ಸದ ತರ ಮಾಡಿದ್ರೆ ಪೊಲೀಸ್ನವರು ಜಾಸ್ತಿ ತಲೆ ಕೆಡ್ಕೊಳ್ಳಲ್ಲ ಅಂತಾನೆ ನಾನೇ ನನ್ನ ಪೆನ್ನ ತತ್ತ ಮೇಲೆ ಕೈಕಾಲ್ನ ಮುರಿದು ರೋಡ್ ನಲ್ಲಿ ಹಾಕ್ತೆ ಅಂತ ಎಲ್ಲಾ ಮ್ಯಾಟರ್ನ ಹೇಳಿದ್ರೆ, ಸರಿ ಆ ನೀನಾ ಎಲ್ಲವ್ರೆ ಅಂತ ಕೇಳ್ತಾರೆ. ಸರ್, ನೀನಾ ತುಂಬಾ ಒಳ್ಳೆಯವರು, ಅವ್ರನ್ನ ನಾನೊಂದು ಜಾಗದಲ್ಲಿ ಸೇಫ್ ಆಗಿ ಇಟ್ಟಿದ್ದೀನಿ, ಪ್ಲೀಸ್ ನನ್ನ ನಂಬಿ ಸಾರ್ ಅಂತ ಅವನಂದ್ರೆ, ಹೀರೋಗೆ ಇವನ್ ಹೇಳ್ತಾ ಇರೋದೆಲ್ಲ ಸತ್ಯ ಅಂತ ತಿಳಿಯುತ್ತೆ. ಸೊ ಅವನಿಗೆ ಧೈರ್ಯ ಹೇಳ್ತಾ ಇದ್ರೆ, ಆಗ ಅವನು, ಸಾರ್, ನನಗೊಂದು ಲೆಟರ್ ಬಂತು, ಅದ್ರಲ್ಲಿ ಫಸ್ಟ್ ನಿಮ್ಮ ಹೆಸರಿದೆ, ಅದಾದ್ಮೇಲೆ ನನ್ನ ಅಡ್ರೆಸ್ ಇದೆ, ಸೊ ನನಗೆ ಬಂತು ಅಂತ ಕೊಟ್ರೆ ಅದನ್ನ ಓಪನ್ ಮಾಡಿ ನೋಡಿದ್ರೆ ಅದ್ರಲ್ಲಿ ಆ ಟ್ರೈನ್ ಟಿಕೆಟ್ಸ್ ಇದೆ. ಯಾರದಂದ್ರೆ ಆ ಹ್ಯಾಟ್ ಮ್ಯಾನ್ದು. ಅದು ಪ್ಯಾರಿಸ್ ನಿಂದ ಆ ಊರಿನ ಮೂಲಕ ಬೇರೆ ಕಡೆ ಹೋಗಿರೋ ಟಿಕೆಟ್
ಇದು. ಸೊ ಇದೇ ಆ ಎವಿಡೆನ್ಸ್ ಹೀರೋ ಅಂಡ್ ಟೀಮ್ ಹುಡುಕ್ತಾ ಇದ್ದಿದ್ದು. ದಟ್ ಮೀನ್ಸ್ ಇದು ಆಲ್ಬರ್ಟ್ ಗೆ ಸಿಕ್ಕಿದೆ. ಸೊ ಎವಿಡೆನ್ಸ್ ನ ಅಳಿಸೋಕೋಸ್ಕರನೇ ಆಲ್ಬರ್ಟ್ ಅನ್ನ ಮುಗ್ಸೋರೆ. ನಾವೀಗ ಆ ಹ್ಯಾಟ್ ಮ್ಯಾನ್ ನ ಹಿಡಿಲೇಬೇಕು. ಬಟ್ ಹೇಗೆ ಅಂತ ಹೀರೋ ಯೋಚಿಸ್ತಾ ಇದ್ರೆ ಆಗ ಅವರಿಗೆ ಆ ರೇಸಿಂಗ್ ಪ್ಲೇಸ್ ಗೆ ಇವ್ರು ಬರ್ಬೋದು ಅಂತ ಫ್ಲಾಶ್ ಆಗಿ, ಅದಕ್ಕಾಗಿ ಅವನನ್ನ ಐಡೆಂಟಿಫೈ ಮಾಡೋಕೆ ಆ ಹೋಟೆಲ್ ನ ಅಟೆಂಡರ್ ನ ಕರ್ಕೊಂಡು ಆ ರೇಸ್ ನಡೆಯೋ ಪ್ಲೇಸ್ ಗೆ ಹೋಗ್ತಾರೆ. ಬಿಕಾಸ್ ಆ ಹ್ಯಾಟ್ ಮ್ಯಾನ್ ನ ನೋಡಿರೋದು ಇವನೊಬ್ನೇ. ಅಲ್ಲಿ ಹೀರೋ ಅವನ ಬೇಸಿಕ್ ಐಡೆಂಟಿಟಿ ಅನ್ನ ಎಲ್ಲರಿಗೂ ಹೇಳ್ತಾರೆ. ಈ ತರ ಬ್ಲಾಕ್ ಕೋಟ್ ಮತ್ತೆ ಟೋಪಿ ಹಾಕೊಂಡು 30-35 ವರ್ಷದ ಮಧ್ಯದಲ್ಲಿರೋನು ಅಂತ. ನೆಕ್ಸ್ಟ್ ಹಂಗೆ ಆ ಹ್ಯಾಟ್ ಮ್ಯಾನ್ ನ ತೋರಿಸ್ತಾರೆ. ಅವನಿಗೆ ಸ್ವಲ್ಪ ಭಯ ಬಂದಿದೆ, ನನ್ನ ಹಿಡಿತಾರೆ ಅಂತ. ಸೊ ಊರ್ ಖಾಲಿ ಮಾಡಲು ಆ ಡ್ಯಾನ್ಸ್ ಬಾರ್ಗ್ ಹೋಗಿ ಅವನ ಲವರ್ ಹತ್ರ ಬೇರೆ ಊರಿಗೆ ಹೋಗಿ ಆರಾಮಾಗಿರೋಣ ಅಂತ ಅವಳನ್ನ ಒಪ್ಪಿಸಿ ಅವಳನ್ನು ಕರ್ಕೊಂಡು ಬೇರೆ ಕಡೆ ಹೋಗ್ತಾನೆ ಅನ್ಕೊಂಡ್ರೆ ಅವನ ಬ್ಯಾಡ್ ಟೈಮ್. ಹೋಗೋಕೆ ಮುಂಚೆ ಒಂದು ಗೇಮ್ ಮಾಡ್ಕೊಂಡು ಹೋಗೋಣ ಅಂತ ಮತ್ತೆ ಆ ರೇಸ್ ನಡೆಯುವ ಪ್ಲೇಸ್ ಗೆ ಹೋಗ್ತಾನೆ. ಈ ಕಡೆ ಹೀರೋ ಎಲ್ಲಾರನ್ನು ಅಲರ್ಟ್ ಮಾಡಿರ್ತಾರೆ, ಅವನ ಹತ್ರ ವೆಪನ್ ಇರ್ಬೋದು, ಹುಷಾರ್ ಅಂತ. ಈ ಕಡೆ ಹ್ಯಾಟ್ ಮ್ಯಾನ್ ಕೂಡ ಫುಲ್ ಖುಷಿ ಆಗೋಗ್ಬಿಡ್ತಾನೆ, ಬಿಕಾಸ್ ಆ ರೇಸ್ ನಲ್ಲಿ ವಿನ್ ಆಗ್ತಾನೆ. ಸೊ ಊರ್ ಬಿಟ್ಟು ಹೋಗ್ಬೇಕಾದ್ರೆ ಯೂಸ್ ಆಗುತ್ತೆ ಅಂತ ಖುಷಿಲಿ ಹೊರ ಬರ್ತಾ ಇದ್ರೆ ಆಗ ಹ್ಯಾಟ್ ಮ್ಯಾನ್ ಲವರ್ ಗೆ ನೀನೋಗಿ ಕೌಂಟರ್ ಇಂದ ಕ್ಯಾಶ್ ನ ಕಲೆಕ್ಟ್ ಮಾಡ್ಕೊ, ನನಗೆ ಒಂದು ಚಿಕ್ಕ ಕೆಲ್ಸ ಇದೆ, ಮುಗಿಸ್ಕೊಂಡು ಜಾಯ್ನ್ ಆಗ್ತೀನಿ ಅಂತಾನೆ. ಅವಳು ಕೇಳ್ತಾಳೆ ಏನಂತ ಕೆಲ್ಸ ಅಂದ್ರೆ, ಅದೇನಿಲ್ಲ ಡಾರ್ಲಿಂಗ್, ನಿನಗೆ ತಿನ್ನೋಕೆ ಏನಾದ್ರು ತರ್ತೀನಿ ಅಂತ ಹೇಳಿ ಹೋಗ್ತಾನೆ. ಎಲ್ಲಿಗೆ ಅಂತ ನಾವು ನೋಡಿದ್ರೆ ಆ ರೇಸ್ ನಡೆಯೋ ಹತ್ರನೇ ಒಬ್ಬನ ಹತ್ರ ಹೋಗಿ ರೆಗ್ಯುಲರ್ ಆಗಿ ಇವನ ಹತ್ರನೇ ಇವರು ಕೊಳ್ಳೆ ಹೊಡೆದ ಚಿನ್ನನ ಕೊಟ್ಟು ದುಡ್ಡು ತಗೊಳ್ಳೋದು. ಸೊ ಈ ವಿಷಯನ ಇವನು ಮಾಡ್ತಾ ಇದ್ರೆ ಅಲ್ಲಿ ಅಸಿಸ್ಟೆಂಟ್ ಫಸ್ಟ್ ಆ ಲವರ್ ನ ಹಿಡಿದು, ಮೇಡಮ್ ನಿಮ್ ಹತ್ರ ಮಾತಾಡ್ಬೇಕು, ಹೊರ ಬರ್ತೀರಾ ಅಂತ ಕರ್ಕೊಂಡು ಬಂದು ಲಾಕ್ ಮಾಡ್ತಾರೆ. ಸೊ ಇದೇನು ತಿಳಿಯದ ಹ್ಯಾಟ್ ಮ್ಯಾನ್ ಆ ಒಡವೆಗಳನ್ನ ಮಾರಿ ದುಡ್ಡು ತಗೊಂಡು ಲವರ್ ಹತ್ರ ಬರ್ತಾ ಇದ್ರೆ ಪೊಲೀಸ್ನವರನ್ನ ನೋಡಿ ಅಲ್ಲಿಂದ ಓಡೋಕೆ ನೋಡಿದ್ರೆ ಆಪೋಸಿಟ್ ಇಂದ ಬಂದ ಊರಿನ ಇನ್ಸ್ಪೆಕ್ಟರ್ ಹ್ಯಾಟ್ ಮ್ಯಾನ್ ನ ತಲೆಗೆ ಢಮ್ ಅಂತ ಹೊಡಿತಾನೆ. ಅಲ್ಲಿಗೆ ಹ್ಯಾಟ್ ಮ್ಯಾನ್ ಲಾಕ್ ಆಗ್ತಾನೆ. ನೆಕ್ಸ್ಟ್ ಆ ಲವರ್ ಹುಡುಗಿಗೆ ಇವನ ಬಗ್ಗೆ ತಿಳಿಸ್ತಾರೆ. ಈ ತರ ಅವನಿಗೆ ಆಲ್ರೆಡಿ ಮದುವೆ ಆಗಿದೆಯಮ್ಮ, ನಿನ್ನ ಸರಿಯಾಗಿ ಯಾಮಾರ್ಸೋನೆ ಅಂದ್ರೆ ಅವಳು ಕೂಡ ಬೇಜಾರಲ್ಲಿ ಎದ್ದೋಗ್ತಾಳೆ. ನೆಕ್ಸ್ಟ್ ಹೀರೋ ಆ ಹ್ಯಾಟ್ ಮ್ಯಾನ್ ಹತ್ರ ಹೋಗ್ತಾನೆ. ಲೇ ಶೋಕಿಗೆ ಹುಟ್ಟಿರೋ ಶೋಪೀಸ್, ನೀನೆಂಗೆ ಆ ಆಲ್ಬರ್ಟ್ ಹತ್ರ ಸಿಕ್ಕಾಕೊಂಡೆ ಅಂತ ನನ್ನ ಹತ್ರ ಒಂದು ಕತೆ ಇದೆ, ಅದು ನಿಜನಾ ಅಂತ ಹೇಳು ಅಂತ ಇವರೊಂದು ಕತೆನ ಹೇಳ್ತಾರೆ. ಅದೇನಂದ್ರೆ ಈ ಹ್ಯಾಟ್ ಮ್ಯಾನ್ ಕೊಳ್ಳೆ ಹೊಡೆದ್ಮೇಲೆ ನೇರವಾಗಿ ಆ ರೇಸ್ ನಡೆಯುವ ಪ್ಲೇಸ್ ಗೆ ಹೋಗ್ತಾನೆ. ಅಲ್ಲಿ ರೇಸ್ ಗಾಗಿ ಬೆಟ್ ಕಟ್ಟವನೆ. ಆ ರೇಸ್ ಆದ್ಮೇಲೆ ಆ ಬೆಟ್ಟಿಂಗ್ ಶೀಟ್ ಅನ್ನ ಅಲ್ಲೇ ಬಿಸಾಕವನೆ. ಸೊ ಹಾಗೆ ಬಿಸಾಕ್ಬೇಕಾದ್ರೆ ಇವನ ಟ್ರೈನ್ ಟಿಕೆಟ್ ಕೂಡ ಬಿಸಾಕವನೆ. ಅದ್ರಲ್ಲೂ ಆಲ್ಬರ್ಟ್ ಫಸ್ಟ್ ಆ ರಾಬರಿ ಮ್ಯಾಟರ್ ಅನ್ನ ನ್ಯೂಸ್ ನಲ್ಲಿ ತಿಳ್ಕೊಂಡವನೆ. ಈ ತರ ಸಸ್ಪೆಕ್ಟ್ ಸ್ಟ್ರೈಟ್ ಆಗಿ ಟ್ರೈನ್ ನಲ್ಲಿ ಹೋಗದೆ ಸುತ್ಕೊಂಡ್ ಹೋಗವನೆ ಅಂತ. ಸೊ ಆ ಟಿಕೆಟ್ ಸಿಕ್ಮೇಲೆ ಪೊಲೀಸ್ನವ್ರ ಹತ್ರ ಹೇಳ್ಬೇಕು ಅಂತ ಅನ್ಕೊಂಡವನೆ. ಅಷ್ಟ್ರಲ್ಲಿ ಈ ಹ್ಯಾಟ್ ಮ್ಯಾನ್ ಅವನನ್ನ ಹುಡುಕಿ ಸಾಯಿಸವನೆ. ಲೇ ನಿಮ್ಗೆ ಆ ದೇವ್ರು ಎಲ್ಲಾ ಕೊಟ್ಟವನಲ್ರೋ, ಯಾಕ್ರೋ ಆ ಫ್ಯಾಮಿಲಿನ ನಾಶ ಮಾಡಿದ್ರಿ? ಅದಲ್ದೆ ಆ ಆಲ್ಬರ್ಟ್ ಪಾಪ ಫಸ್ಟ್ ಸಪ್ಲೈಯರ್ ಇಂದ ಕಷ್ಟಪಟ್ಟು ಈಗ ತಾನೇ ಓನರ್ ಆಗಿದ್ದ. ಏನಾದ್ರೂ ರೇಸ್ ನಲ್ಲಿ ಗೆದ್ರೆ ಚೆನ್ನಾಗಿರ್ಬೋದು ಅಂತ ಅಲ್ಲಿಗೆ ಬಂದವನೆ. ಬಟ್ ಅವನನ್ನ ಹಿಂಗೆ ಸಾಯಿಸ್ಬಿಟ್ರಲ್ಲೋ ಅಂತ ಫುಲ್ಲು ಎಮೋಷನಲ್ ಆಗಿ ಅವನ ಹತ್ರ ಹೇಳಿ ನೆಕ್ಸ್ಟ್ ಅಲ್ಲಿಂದ ಆ ಸಪ್ತ ಆಲ್ಬರ್ಟ್ ನ ಹೆಂಡತಿ ನೀನಾನ ನೋಡಕ್ಕೆ ಹೋಗ್ತಾರೆ. ಯಾಕಂದ್ರೆ ಆ ಹ್ಯಾಟ್ ಮ್ಯಾನ್ ಹಿಡ್ದೈತಲ್ಲ, ಸೊ ನೀನಾ ಈಗ ಹೊರ ಬಂದು ಆ ಹೋಟೆಲ್ ನ ನಡೆಸ್ತಾವಳೆ. ನಿಜ ಸರ್, ಆಲ್ಬರ್ಟ್ ನಾವು ಲವ್ ಮಾಡೇ ಮದ್ವೆ ಆಗಿದ್ವಿ, ಬಟ್ ಮಗು ಮಾಡ್ಕೊಳ್ಳೋಣ ಮುಂಚೆ ತುಂಬಾ ಸಂಪಾದಿಸೋಣ ಅನ್ಕೊಂಡು ಕೆಲ್ಸ ಮಾಡ್ತಾ ಇದ್ವಿ. ನೇನು ಮಗು ಮಾಡ್ಕೊಳ್ಳೋಣ, ಸೊ ಅದಕ್ಕಾಗಿ ಫಸ್ಟ್ ಮಕ್ಕಳ ಬಟ್ಟೆನೆಲ್ಲ ತಂದ್ಬಿಡೋಣ ಅಂತ ಹೇಳಿ ತಂದಿಟ್ವಿ. ಅಷ್ಟರಲ್ಲಿ ಹೀಗಾಯ್ತು ಅಂತ ಅವಳು ಬೇಜಾರಾದ್ರೆ ಆಗ ಹೀರೋಗೆ ಒಂದು ಫ್ಲಾಶ್ ಆಗುತ್ತೆ. ಹೆಂಗಿದ್ರು ಆ ಜೈಲ್ಗೋದ ಲೇಡಿಯ ಮಗು ಇದೆಯಲ್ಲ ಅದನ್ನ ಇವಳ ಹತ್ರ ಕೊಡ್ತಾರೆ, ಅದನ್ನ ಅಡಾಪ್ಟ್ ಮಾಡ್ಕೊಳ್ಳಿ ಅಂತ. ಆಗ ನೀನಾಗೆ ಫುಲ್ ಖುಷಿ ಆಗುತ್ತೆ. ಸೊ ಹಂಗೆ ಹೀರೋ ಅಂಡ್ ವೈಫ್ ಅಲ್ಲಿಂದ ಹೋಗ್ತಾ ಇರೋದನ್ನ ತೋರಿಸಿ ಮೂವಿನ ಮುಗಿಸ್ತಾರೆ. ಸೊ ಇಲ್ಲಿಗೆ ಈ ಸೀರೀಸ್ ಮುಗಿಯುತ್ತೆ. ಸೊ ಮಾಡಿದೀನಿ ಅಂತ ದಯಮಾಡಿ ಕಮೆಂಟ್ ಮಾಡಿ. ಒಳ್ಳೆ ಮೂವೀಸ್ ಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾರ್ಯಾರೆ. ಥ್ಯಾಂಕ್ ಯು.